ಹಲೋ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ KHB ಕಡೆಯಿಂದ ಅಗೈನ್ ಮತ್ತೊಮ್ಮೆ ಈ ಆಕ್ಷನ್ ನಂಬರ್ 23 ಮೊನ್ನೆ ರಿಲೀಸ್ ಆಗಿದೆ. 1ನೇ ತಾರೀಕು ಮಾರ್ಚಲ್ಲಿ. ಟೋಟಲ್ 15 ಡಿಸ್ಟಿಕ್ಕಲ್ಲಿ 150 ಸೈಟ್ಗಳು ಮತ್ತೆ ಆಕ್ಷನ್ಗೆ ಬಂದಿದೆ. ಇದರಲ್ಲಿ ಬಾಗಲಕೋಟ್ ಇದೆ, ಬಳ್ಳಾರಿ, ಬೀದರ್, ಚಿತ್ರದುರ್ಗ, ಚಾಮರಾಜನಗರ, ದಾವಣಗೆರೆ, ಮೈಸೂರು, ಮಂಡ್ಯ, ಮಂಗಳೂರು, ಹಾವೇರಿ, ಕಲಬುರಗಿ, ತುಮಕೂರು, ಯಾದಗಿರಿ, ಉಡುಪಿ ಮತ್ತು ಬೆಂಗಳೂರು, ಸೂರ್ಯನಗರ ಫೇಸ್ 2 ಮತ್ತು ಫೇಸ್ 3 ಈ ಎಲ್ಲ ಲೊಕೇಶನ್ ಕೂಡ ಆಪ್ಷನ್ ಬಂದಿದೆ. ಡೇಟ್ ಮೇಲೆ ತುಂಬಾ ಚೆನ್ನಾಗಿ ಗಮನ ಇಡಬೇಕಾಗುತ್ತೆ. ಇದು ಸ್ಟಾರ್ಟ್ ಆಗಿ ಆಲ್ರೆಡಿ 3 ದಿವಸ ಆಗಿದೆ. 1st of March ಇಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10th of March. ಓನ್ಲಿ 10 days of time. We are only left with another 6 days. ಓಕೆ, ಸೊ 10ನೇ ತಾರೀಕು ಮುಗಿದ ಮೇಲೆ 10ನೇ ತಾರೀಕೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. 1 to 57 ಫಸ್ಟ್ ಸ್ಲಾಟ್, 58 to 109 ಥರ್ಡ್ ಸ್ಲಾಟ್, 110 to 150 ಥರ್ಡ್ ಸ್ಲಾಟಲ್ಲಿ. ಅಂದರೆ 10 to 11ನಲ್ಲಿ ಫಸ್ಟ್ ಸ್ಲಾಟು, ಮತ್ತು 12th ಮತ್ತು 11th ಮತ್ತು 12thಗೆ ಎರಡನೇ ಲೈನ್ ಆಕ್ಷನ್ ಇರುತ್ತೆ. ಮೂರನೇ ನಂಬರ್ಸ್ಗಳೆಲ್ಲ 12th ಮತ್ತು 13ಗೆ ಎಲ್ಲ ಆಕ್ಷನ್ಗಳು ಮುಗಿದೋಗ್ಬಿಡುತ್ತೆ. ಸೊ ಇದರಲ್ಲಿ ಸ್ವಲ್ಪ ಬೇಸಿಕ್ನ ಕೂಡ ಎಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ. ಅದ್ರ ಜೊತೆಗೆ ಜಿಯೋ ಟ್ಯಾಗನ್ನು ಕೂಡ ಆಲ್ರೆಡಿ ಹಾಕಿದ್ದಾರೆ. ಜಿಯೋ ಟ್ಯಾಗಲ್ಲಿ ಹೇಗೆ ಈ ಲೊಕೇಶನ್ಗಳನ್ನೆಲ್ಲ ನೀವು ಐಡೆಂಟಿಫೈ ಮಾಡಬೇಕು, ಕಲಬುರಗಿಯಲ್ಲಿ ಎಲ್ಲೆಲ್ಲಿದೆ, ಯಾದಗಿರಿ ಎಲ್ಲಿದೆ, ಬಾಗಲಕೋಟಲ್ಲಿ ಎಲ್ಲಿದೆ, ದಾವಣಗೆರೆ, ರಾಣೆಬೆನ್ನೂರು, ಹರಿಹರ, ಓಕೆ, ಹಾಗೆ ಹಿರಿಯೂರು, ತುಮಕೂರು, ಬೆಂಗಳೂರು, ಮೈಸೂರು ಎಲ್ಲ ಇದೆ. ನಾನು ಸಪ್ರೇಟಾಗಿ ಮೊದಲೆಲ್ಲ ತುಂಬ ವಿಡಿಯೋಗಳನ್ನ ಚಾನಲಲ್ಲಿ ಮಾಡಿಟ್ಟಿದ್ದೀನಿ. ನೀವು ಎಲ್ಲ ವಿಡಿಯೋಗಳನ್ನ ಹೋಗಿ ನೋಡಿದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲಗಳಲ್ಲಿ ಪ್ಲೀಸ್ ಎಲ್ಲ ಬಂದಿದೆ. ಈ ಸಲ ನಾನು ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಇದೇ ವಿಡಿಯೋ ಕೊನೆಯ ಭಾಗದಲ್ಲಿ ಪ್ರತಿಯೊಂದು ಲೊಕೇಶನ್ನು ಕೂಡ ಒಂದು 30 ಸೆಕೆಂಡು ಅಥವಾ 1 ನಿಮಿಷ ತಗೊಂಡು ಪ್ರೀವಿಯಸ್ಸಲ್ಲಿ ಏನಾಗಿತ್ತು, ಪ್ರೈಸ್ ಏನಾದರೂ ಡಿಫ್ರೆನ್ಸ್ ಆಗಿದೆಯಾ, ಯಾವ ಥರ ಇದೆ, ಏನಾದರೂ ನನ್ನ ಕಡೆ ಇನ್ಪುಟ್ ಇದ್ದರೆ ನಾನು ಇದೇ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಬೀದರಿಂದ ಹಿಡಿದು ಬೆಂಗಳೂರು, ಬಳ್ಳಾರಿಯಿಂದ ಮಂಗಳೂರು ಎಲ್ಲದೂ ಕೂಡ ಇದೇ ವಿಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ತಡ ಮಾಡಿದ್ರೆ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ಬಂದಿದ್ರೆ ಬೈ ಮಿಸ್ಟೇಕ್ ಆಗಿ ನೀವು ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ಆಗಿ ಕರ್ನಾಟಕದಲ್ಲಿ ಏನಾದರೂ ಈ ಥರ ಆಪರ್ಚುನಿಟಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮ್ಮ ಎಕ್ಸಿಸ್ಟಿಂಗ್ ಸಬ್ಸ್ಕ್ರೈಬರ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಈ ಲೊಕೇಶನ್ ನೋಡ್ತಾ ಇದ್ರೆ ಪ್ಲಾನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಕ್ಸಿಕ್ಯೂಟ್ ಮಾಡಿ. ಸೊ ನಮ್ಮ ಕಡೆಯಿಂದ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಆಕ್ಷನ್ ಕನ್ಸಲ್ಟೇಷನ್ ಆಗಲಿ, ಆಕ್ಷನ್ ಡಾಕ್ಯುಮೆಂಟೇಷನ್ ಆಗಲಿ, ಬಿಡ್ಡಿಂಗ್ ಮಾಡ್ಕೊಡೋದಾಗಲಿ, ಈ ಥರ ಏನಾದರೂ ಹೆಲ್ಪ್ ಬೇಕಂದ್ರೆ ಕೂಡ ನಾನು ಮಾಡಿಕೊಡ್ತೀನಿ. ಪ್ರತಿಯೊಂದು ನಮ್ಮ ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ನಾನು ಯಾವಾಗಲೂ ಕೊಟ್ಟಿದ್ದೀನಿ, ಈಗಲೂ ಕೂಡ ಕಂಟಿನ್ಯೂ ಮಾಡ್ತೀನಿ. ನಾವು ಆಲ್ಮೋಸ್ಟ್ 25,000 ಸಬ್ಸ್ಕ್ರೈಬರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬಟ್ ಓನ್ಲಿ ಒನ್ ರಿಕ್ವೆಸ್ಟ್, ಪ್ಲೀಸ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮಲ್ಲೂ ನಾನು ಫಾಲೋ ಮಾಡಬೇಕಂತ ಇನ್ಸ್ಟಾಗ್ರಾಮಲ್ಲಿ ಬೆಳಿಬೇಕಂತ ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ. ನಂದೊಂದು ಬ್ಯಾಕಪ್ ಚಾನಲ್ ಇದೆ ಎಮರ್ಜೆನ್ಸಿಗೆ. ಓಕೆ, ಸೊ ನಮ್ಮ ವಾಟ್ಸಪ್ ಗ್ರೂಪು ಕೂಡ ನೀವು ಸೇರ್ಬೋದು. ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಕ್ವಶನ್ಸು, ನಾನು ನಿಮಗೆ ಫ್ರೀಯಾಗಿ ಆನ್ಸರ್ ಮಾಡ್ತೀನಿ. ಇಲ್ಲ ವಾಟ್ಸಪ್ಪಲ್ಲೂ ಮಾಡಿ. ಫ್ರೀ ಕನ್ಸಲ್ಟೇಷನ್ಗೆ ಎಲ್ಲ ಫಾಲೋ ಮಾಡಿ ನಮಗೆ ಬನ್ನಿ. ಸೊ ಬಿಫೋರ್ ವಿ ಸ್ಟಾರ್ಟ್ ಆಕ್ಷನ್ ಅನ್ನೋದು ಒಂದು ಪ್ಲಾಟ್ಫಾರ್ಮಲ್ಲಿ ಆಗುತ್ತೆ. ಆ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು KPPP ಅಂತ ಹೇಳ್ತಾರೆ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳ್ತಾರೆ. ನೀವು ಗೂಗಲಲ್ಲಿ ಹೋಗಿ KPP ಹೊಡೆದ್ರೆ ಫಸ್ಟ್ ಪೋರ್ಟಲೇ ನಿಮಗೆ KPP ಸಿಗೋದು. ಸೊ ನಾರ್ಮಲಿ ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟೇಷನ್ ಹಾಕಬೇಕು, ಕೆಲವೊಂದು ಲಾಗಿನ್ ID ಕ್ರಿಯೇಟ್ ಮಾಡಬೇಕು, ಕೆಲವೊಂದು ಫೀಸನ್ನು ತುಂಬಬೇಕು. ಸೊ ಅದನ್ನೆಲ್ಲ ಈ KPP ಲಿಂಕಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ರೆಡ್ ಕಲರ್ ಏನು ಕಾಣ್ತಾ ಇದೆಯಲ್ಲ ಕೆಳಗಡೆ, ಸೊ ಗೂಗಲ್ ಕೂಡ ನಮ್ಮ ಚಾನಲ್ನ ರೆಕಮೆಂಡ್ ಮಾಡ್ತಾ ಇದೆ. ಸೊ ಹೌ ಟು ಸಬ್ಮಿಟ್ ಅ ಬಿಡ್ ಇನ್ KPP, ಹೌ ಟು ಲಾಗಿನ್ ಟು KPP 2 ವಿಡಿಯೋನ ನೀಟಾಗಿ ಹಾಕಿದ್ದೀನಿ. ಈ 2 ವಿಡಿಯೋನ ನೋಡ್ಕೊಂಡ್ಬಿಟ್ಟು KPP ಲಾಗಿನ್ ಎಲ್ಲ ಕ್ರಿಯೇಟ್ ಮಾಡಿ. ನೀವೇನಾದರೂ ಹೊಸದಾಗಿದ್ದರೆ ಅದಾದಮೇಲೆ ಆಕ್ಷನ್ಗೆ ಡಾಕ್ಯುಮೆಂಟೇಷನ್ ನೀವು ಮಾಡೋಕ್ಕಾಗೋದು. ಇದು ಪೂರ್ತಿ KPP. ಲಾಗಿನ್ ಕ್ರಿಯೇಟ್ ಮಾಡಿದಲ್ಲೂ ಕೂಡ KPP ಒಳಗಡೆ ಹೋಗಿ ಒಂದು ಕ್ಯಾಪ್ಚಾ ಹಾಕಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಯು ದ್ಯಾಟ್. ಇದನ್ನೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ನೀವು KPP ವಿತೌಟ್ ಲಾಗಿನ್ನು ಕೂಡ ನೀವು ನ್ಯಾವಿಗೇಟ್ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಜಸ್ಟ್ ಗೋ ಟು kpp.karnataka.gov.in ಹೋಗಿ ಲೈವ್ ಹರಾಜಿಗೆ ಹೋಗಿ. ಇಲ್ಲಿ ನಿಮಗೆ ಒಂದು ಇದು ಕೇಳುತ್ತೆ, ಕ್ಯಾಪ್ಚಾ ಕೇಳುತ್ತೆ. ನೀವು ಕ್ಯಾಪ್ಚಾ ಹಾಕಿ ಚೆಕ್ ಮಾಡಿ. ಚೆಕ್ ಮಾಡಿದಾಗ ಇದು ವಿತೌಟ್ ಲಾಗಿನ್ ನೀವು ಈ ಥರ ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ಲೈವ್ ಬದಲು ಪಬ್ಲಿಷ್ ಹಾಕೊಳ್ಳಿ. ಇಲ್ಲಿ ಸಂಗಣ KHB ಬಗ್ಗೆ ಮಾತಾಡ್ತಾ ಇರುತ್ತೆ, KHB ಹಾಕ್ತೀನಿ. ನೀವು ಸರ್ಚ್ ಕೊಟ್ಟರೆ ಈಗ KHBಗೆ ಸಂಬಂಧಪಟ್ಟಂತೆ ಎಲ್ಲ ಸೈಟ್ಗಳು ಏನು 150 ಸೈಟ್ ಇದೆಯಲ್ಲ, ಒಂದೊಂದು ಪೇಜಿಗೆ 10 ಸೈಟು, ಟೋಟಲ್ 15 ಸೈಟ್ ಇದೆ, 15 ಪೇಜ್ ಇದೆ, 150 ಸೈಟ್ ಆಕ್ಷನ್ಗೆ ಬಂದಿದೆ. ಈ ಥರ ಹೋಗಿ ಎಷ್ಟಿದೆ ಅಂತ ಕೂಡ ನೀವು ನೋಡ್ಕೋಬೋದು. ಸೊ ನೀವು KPP ಹೇಗೆ ಲಾಗಿನ್ನು, ಹೇಗೆ ಡಾಕ್ಯುಮೆಂಟೇಷನ್, ನ್ಯಾವಿಗೇಷನ್ ಎಲ್ಲ ಗೂಗಲಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಅದೇ ವಿಡಿಯೋ ರೆಫರ್ ಮಾಡಿ, ನಂದೇ ವಿಡಿಯೋಸ್ ಅದು, ನಾನೇ ಹೇಳಿರೋದು. ಬಟ್ ಬಿಫೋರ್ ಯು ಡೂ ದ್ಯಾಟ್,
ಈ ಚಾನಲ್ ಒಳಗಡೆ ಬಂದ ಮೇಲೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆಕ್ಷನ್ ನಂಬರ್, ಕಾರ್ನರ್ ಸೈಟ್ 12, EWS ಸಿಕ್ಕೇರಿ, ಈ ಎಲ್ಲ ಡಾಕ್ಯುಮೆಂಟೇಶನ್ ಇಲ್ಲಿ ನೋಡಿ. ಇದು ಮೋರ್ ಡೀಟೇಲ್ಸ್, ಇದು ಡಾಕ್ಯುಮೆಂಟೇಶನ್. ಈ ಡೌನ್ಲೋಡ್ ಡಾಕ್ಯುಮೆಂಟೇಶನ್ ಹೋದ್ರೆ ನಿಮಗೆ ಆ ಸೈಟಿಗೆ ಸಂಬಂಧಪಟ್ಟದ CD ರಿಪೋರ್ಟ್ ಇರುತ್ತೆ, ಆ ಸೈಟಿಗೆ ಸಂಬಂಧಪಟ್ಟದ ಫಾರ್ಮ್ ಇರುತ್ತೆ, ಆಮೇಲೆ ಆ ಲೇಔಟ್ ಸಿಕ್ಕಿರೋದು ಪ್ಲಾನ್ ಕೂಡ ಲೇಔಟ್ ಇರುತ್ತೆ. ಸೊ ನಾನು ನಿಮಗೆಲ್ಲ ಇಲ್ಲಿ ಡೌನ್ಲೋಡ್ ಮಾಡಿ ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು. ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಇವನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳೋದು ಬ್ಯಾಕಪ್ಗೆ ತುಂಬ ಒಳ್ಳೇದು. ಓಕೆ, ಸೊ ಅವಾಗ ನೀವು ಎಲ್ಲೂ ಕನ್ಫ್ಯೂಷನ್ ಆಗೋಂಗಿಲ್ಲ. ಓಕೆ, ಸಿಕ್ಕೇರಿ ಲೇಔಟ್ ಪ್ಲಾನ್ ನೋಡಿ, ಅವರೇ ಲೋಡ್ ಮಾಡಿದ್ದಾರೆ. ತುಂಬ ಅನುಕೂಲ ಆಗುತ್ತೆ ನಿಮಗೆಲ್ಲ ಹುಡುಕ್ಲಿಕ್ಕೆ ಮಾಡಲಿಕ್ಕೆ. ಓಕೆ, ಈ ಥರ ನಾನು ಲೇಔಟ್ ಈ ಥರ ರಿವ್ಯೂ ಮಾಡಲ್ಲ. ಫಾರ್ಮ್ಯಾಟ್ ನೋಡಿ, ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಆಧಾರ್, ಪ್ಯಾನ್ ಕಾರ್ಡ್ ಜೊತೆಗೆ ಇದೊಂದು ಫಾರ್ಮ್ ಕೂಡ ತುಂಬಬೇಕು. ಇದರಲ್ಲೆಲ್ಲ ಬೇಸಿಕ್ ಡೀಟೇಲ್ಸ್, ಇದನ್ನು ಕೂಡ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಸಬ್ಮಿಟ್ ಮಾಡೋದು ನಾನು ಆಲ್ರೆಡಿ ವಿಡಿಯೋ ಹೇಳಿದ್ದೀನಿ. ಸೊ ಸೈಟ್ ನಂಬರ್ 12 CD ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಎಷ್ಟು ಇದೆ, ಉತ್ತರಕ್ಕೆ ಏನಿದೆ, ಪೂರ್ವಕ್ಕೆ ಏನಿದೆ, ರಸ್ತೆ ಹೇಗೆ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಈ ಥರನೂ ಇದೆ. ಗೂಗಲಲ್ಲೂ ನೋಡ್ಕೋಬೋದು, ಬಟ್ ಇದು CD ರಿಪೋರ್ಟ್ ಇದ್ದರೆ ತುಂಬ ಒಳ್ಳೆಯದು. ಸೊ ಈ ಥರ ನೀವು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಓಕೆ ನೀವು ಪ್ರೊಸೀಡ್ ಮಾಡಿ. ಇದು KPP ಬಗ್ಗೆ, KPP ನ್ಯಾವಿಗೇಷನ್ ಆಲ್ರೆಡಿ ನಾನು ಗೂಗಲಲ್ಲಿ ಎಲ್ಲಿದೆ ಅಂತ ಕೂಡ ಹೇಳಿದ್ದೀನಿ. ಸೊ ನೀವು ಅದನ್ನು ತೊಗೊಂಡು ಪ್ರೊಸೀಡ್ ಮಾಡಿ. ಸೊ ಅದೇ KHB ವೆಬ್ಸೈಟ್ಗೆ ನೀವು ನೆಕ್ಸ್ಟ್ ಬಂದಾಗ ಓಕೆ, ಸೊ ಇಂಗ್ಲೀಷ್ ಫಾರ್ಮೆಟ್ ಅಥವಾ ಹಿಂದಿ, ಕನ್ನಡ ಫಾರ್ಮೆಟ್ ಯಾವುದಾದ್ರೂ ತಗೋರಿ. ರೀಡ್ ಮೋರಿಗೆ ಬಂದಾಗ ಇಲ್ಲಿ ನೋಡಿ, ಈ ಆಕ್ಷನ್ ನೋಟಿಫಿಕೇಶನ್ 23 ಕಾರ್ನರ್ ಇಂಟರ್ಮೀಡಿಯೇಟ್ ರಿಪೋರ್ಟ್ ಇನ್ ವೇರಿಯಸ್ ಡಿಸ್ಟ್ರಿಕ್ಟ್ಸ್. ಇದನ್ನು ನೀವು ಓಪನ್ ಮಾಡಿದ್ರೆ ನಿಮಗೆ ಓಪನ್ ಆಗೋದೇ ಇದು. ಓಕೆ, ಇನ್ ಕೇಸ್ ಈ ಆಕ್ಷನ್ ಇಸ್ ಓಪನ್ ಫಾರ್ ಎವ್ರಿಬಡಿ, ಇಟ್ ಮೀನ್ಸ್ ಯು ನಾಟ್ ಸಪೋಸ್ ಟು ಓನ್ಲಿ ನೀವು ಕರ್ನಾಟಕದವ್ರು ಆಗಲೇಬೇಕಂತಲ್ಲ. ಎನಿಬಡಿ ಕ್ಯಾನ್, ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ಆರ್ ಡಿಫ್ರೆಂಟ್ ಸ್ಟೇಟ್, ಡಿಫ್ರೆಂಟ್ ಕಂಟ್ರಿ, ಇವನ್ NRI ಆಲ್ಸೋ ಕ್ಯಾನ್ ಪಾರ್ಟಿಸಿಪೇಟ್. ಅವರು ಕೂಡ ಇಲ್ಲಿ ತಗೋಬಹುದು. ಇಫ್ ಸಂಬಡಿ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಕನ್ನಡ, ಬಿಕಾಸ್ ವಿ ಲಾರ್ಜರ್ಲಿ ಟಾಕ್ ಅಬೌಟ್ ಕನ್ನಡ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ, ಯು ವಾಂಟ್ ಟು ಹ್ಯಾವ್ ದಿಸ್ ಇನ್ಫಾರ್ಮೇಷನ್ ಇನ್ ಇಂಗ್ಲೀಷ್, ಯು ಫ್ರೀ ಟು ಮೆಸೇಜ್ ಮೀ. ಐ ವಿಲ್ ಗೆಟ್ ಇನ್ ಟಚ್ ವಿತ್ ಯು, ಐ ವಿಲ್ ಗೈಡ್ ಯು ಎಂಡ್ ಟು ಎಂಡ್. ಆ ಥರ ನಾನು ನಿಮಗೆ ಹೆಲ್ಪ್ ಕೂಡ ಮಾಡ್ತೀನಿ. ಈಗ ತುಂಬ ಜನ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ, ಬಟ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ವೇ. ಅವ್ರಿಗೋಸ್ಕರ ಕೂಡ ನಾನು ಐ ಆಮ್ ವೆರಿ ಹ್ಯಾಪಿ ಟು ಹೆಲ್ಪ್. ಸೊ ನಾನು ಡೇಟ್ಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ಫಸ್ಟಿಗೆ ಸ್ಟಾರ್ಟ್ ಆಗಿದೆ, 10th ಇಸ್ ಲಾಸ್ಟ್ ಡೇ ಟು ಸಬ್ಮಿಟ್. ಕೇರ್ಫುಲ್ ಆಗಿ 2 ಸಲ ಅರ್ಥ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ 10 to 11, 11 to 12, 12 to 30. ಸೊ ಪ್ರತಿ ಸಲನೂ ಒಂದು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಂದು ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡು, ಒಂದು ಸ್ಪೆಸಿಮೆನ್ ಸಿಗ್ನೇಚರ್ ತುಂಬಲೇಬೇಕು. ಅಲಾಂಗ್ ವಿತ್ ದಟ್ EMD 50,000 ಕಟ್ಟಲೇಬೇಕು. ಸೊ ಹೇಗೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಕ್ರಮ ಸಂಖ್ಯೆ 1 ಅಂದರೆ ಕ್ರಮ ಸಂಖ್ಯೆ 1 ಲೈನ್ ಪ್ರಕಾರ ಅದ್ರದ್ದು ನಿವೇಶನ ಬಂದ್ಬಿಟ್ಟು 12. ಇದು ಬರೋದು EWS ಕ್ಯಾಟಗರಿ. ಸೊ ತುಂಬ ಜನ EWS ಕ್ಯಾಟಗರಿ ಅಂದರೆ ಇನ್ಕಮ್ ಸರ್ಟಿಫಿಕೇಟು ನಮ್ಮದು ಹೈ ಇನ್ಕಮ್ ಇದೆ ಲೋ ಆ ಥರ ಬರಲ್ಲ. ಆಕ್ಷನ್ ಈಸ್ ಅನ್ ಓಪನ್ ಮಾರ್ಕೆಟ್ ಡೀಲ್ ಆಗಿರೋದ್ರಿಂದ ಓಕೆ, ಯು ಪಾರ್ಟಿಸಿಪೇಟ್ ವಾಟ್ ಯು ವಾಂಟ್. ಸೊ ನಿಮ್ದು ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, MIG HIG ಇದ್ಕೊಳ್ಳಿ, ನೀವು ಹೈ ಇನ್ಕಮ್ ಇರಬೇಕು, ಪ್ರೂಫ್ ಏನು ಕೊಡೋಂಗಿಲ್ಲ. ಇದು ಓಪನ್ ಮಾರ್ಕೆಟಲ್ಲಿ ನೀವು ಆಕ್ಷನ್ ಮಾಡಿ ತೊಗೊಳೋದ್ರಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರಲ್ಲ. ಬಟ್ ಆಸ್ ಪರ್ ದ ಲೇಔಟ್ ಪ್ಲಾನು ಈ ಕಾರ್ನರ್ ಬಂದಿರೋ ಸೈಟು EWS ಕ್ಯಾಟಗರಿ ಕೊನೆಯ ಸೈಟ್ ಆಗಿರೋದ್ರಿಂದ ಇದನ್ನ ಕ್ಯಾಟಗರಿ ಮೆನ್ಷನ್ ಮಾಡಿದ್ದಾರೆ. ಅದರ ಪ್ರಕಾರ ನೀವು ಇದಕ್ಕೇನು ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತೇನಿಲ್ಲ. ನೀವು ವೈಟ್ ಮನಿ ಫುಲ್ ಟ್ರಾನ್ಸಾಕ್ಷನ್ ಆಕ್ಷನಲ್ಲಿ ತೊಗೊಳೋದ್ರಿಂದ ಯಾವುದೇ ಇನ್ಕಮ್ ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಅದಾದಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಅಂತ ಹೇಳಿದ್ದಾರೆ, ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನೀವು ಇದನ್ನ 62.78 8.5 ಅಂದರೆ ಎಲ್ಲ ಮೀಟರ್ಗಳು ಹಾಕಿದ್ದಾರೆ ಇಂಟು 2.98 ಸಮಥಿಂಗ್ ಏನೋ ಬರುತ್ತೆ 1 ಮೀಟರ್ಗೆ. 3 ಅಡಿ ಅಂದ್ಕೊಂಡ್ರು 8×3 = 21. ಸೊ 3.3 ಏನೋ ಬರುತ್ತೆ. ಇದು ಹತ್ತತ್ರ 8.5 ಅಂದರೆ ನಿಮಗೆ 27 ಅಡಿ 28 ಅಡಿ ಬರುತ್ತೆ. 5.4 ಅಂದರೆ ನಿಮಗೆ 18.5 ಅಡಿ ಏನೋ ಬರುತ್ತೆ. ಡಿವೈಡೆಡ್ ಬೈ ಅಂದರೆ ಒಂದು ಕಡೆ ಹತ್ತತ್ರ 20 ಇದೆ, ಇನ್ನೊಂದು ಕಡೆ 30 ಇದೆ. ಲೆಂತ್ ಬಂದ್ಬಿಟ್ಟು 9 ಅಂದರೆ 30 ಇದೆ. ಆ ಥರ ಅರ್ಥ ಮಾಡ್ಕೋಬೇಕು. 62.78 ಚದರ ಮೀಟರ್ ಅಂತಂದರೆ ಸೊ ಇದನ್ನು ಹೆಂಗೆ ಅರ್ಥ ಮಾಡಬೇಕು ಅಂದರೆ 62.78 ಇಂಟು 10.7 ಚದರ ಮೀಟರ್ಗೆ ಹಾಕಿದ್ರೆ ಇದು ಬಂದ್ಬಿಟ್ಟು 671 ಅಡಿ ಇರುವಂತಹ ಲೇಔಟು. ಓಕೆ, ಇದರ ರೇಟ್ ಬಂದ್ಬಿಟ್ಟು 15,070 ರೂಪಾಯಿ ಸ್ಕ್ವೇರ್ ಮೀಟ್ರಲ್ಲಿ ಹಾಕಿದರೆ. ರೇಟನ್ನು ನೀವು ಕಂಡುಹಿಡಿಬೇಕು ಅಂತಂದರೆ ಡಿವೈಡೆಡ್ ಬೈ 10.7 ಮಾಡಿದ್ರೆ ಇದು ಬರುತ್ತೆ ಸರ್ 1,480 ರೂಪಾಯಿ. ಓಕೆ, ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ EMD ಅಮೌಂಟನ್ನು 50,000 ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಕೆಲವೊಂದು ಲಾರ್ಜರ್ಲಿ ಎಲ್ಲ ಕಡೆ ಎಲ್ಲ ಸೈಟು ಆಡ್ಸೇ ಇದೆ. ಸಿಕ್ಕೇರಿಯಲ್ಲಾಗಲಿ, ಬಳ್ಳಾರಿ, ಆಂಧ್ರಾಳಲ್ಲಿ 3 ಇದೆ ಪ್ರೀವಿಯಸ್ಲಿ. ಓಕೆ ಸಾರಿ, ಬಳ್ಳಾರಿ ಆಂಧ್ರಾಳಲ್ಲಿ ಮನೆಗಳಿದೆ.
ಐ ಆಮ್ ವೆರಿ ಸಾರಿ, ಮನೆಗಳು ಕೂಡ ಆಪ್ಷನ್ಗೆ ಬಂದಿದೆ. ಇಲ್ಲಿ ಮನೆಗಳು ನೋಡಿ, ಇದು 12/9 ಅಂದರೆ 30-40 ಸೈಟಲ್ಲಿ ಇರುವಂಥ 2 BHK ಮನೆ ಇರುತ್ತೆ. ಇದು ಕೂಡ ಅಷ್ಟೇನೆ. ಇಲ್ಲಿ ಇನ್ನೊಂದು LIG ಈಸ್ಟ್ ಅಂತ ಏನೋ ಕೊಟ್ಟಿದ್ದಾರೆ. ಸೊ ನನಗನ್ಸಿದ ಮಟ್ಟಿಗೆ ಇದೇನು ಅನ್ಸುತ್ತೆ ಅಂದರೆ ಇದು ಈಸ್ಟ್ ಫೇಸಿಂಗ್ ಏನಾದರೂ ಇದೆಯಾ, ಆ ಥರ ಏನಿದೆ ಗೊತ್ತಿಲ್ಲ. ಸೊ ಇದು ಚಿಕ್ಕ ಮನೆ. ಓಕೆ ಸಾರಿ, ಐ ಥಿಂಕ್ ಇದು ಇದು ಸೇಮ್ ಮನೆನೇ ಇದೆ. ಬಟ್ ಇಲ್ಲಿ 63.3 ಯಾಕೆ ಕೊಟ್ಟಿದ್ದಾರೆ, ಇಲ್ಲಿ 108 ಯಾಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನು ಕೇರ್ಫುಲ್ ಆಗಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳ್ಕೊಳ್ಳಿ. ಬಳ್ಳಾರಿಗೆ ಯಾರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೊನೆಯಲ್ಲಿ ನಾನು ಹೇಳ್ತೀನಿ. ಈ ಪೇಪರ್ ಕೆಳಗಡೆ ಇದೆ. ಸೊ ಮನೆಗಳು ಬಂದ್ಬಿಟ್ಟು 28,50,000 ಸ್ಟಾರ್ಟ್ ಆಗುತ್ತೆ. ಬೀದರ್ ಚಿಟ್ಟಾಲ್ಲಿ ಎಲ್ಲ ಆಡ್ ಕಾರ್ನರ್ ಸೈಟ್ ಇದೆ. ಲೋಕಲ್ ಅವ್ರಿಗೆ ತುಂಬ ಒಳ್ಳೆಯದು. 1,100 ರೂಪಾಯಿ ಹತ್ತತ್ರ ಸ್ಕ್ವೇರ್ ಫೀಟಲ್ಲಿದೆ. ಓಕೆ, ಹಿರಿಯೂರು ಇಸ್ ಆಲ್ಸೋ ಒನ್ ಆಫ್ ದ ಫೇಮಸ್ ಗೈಸ್. ಯಾರಾದರೂ ಇನ್ವೆಸ್ಟ್ ಮಾಡೋಂಗಿದ್ರೆ ಮಾಡಿ, ಇಲ್ಲಿ ತುಂಬ ಒಳ್ಳೆ ಜಾಗ ಇದು. ಬೆಂಗಳೂರಿಗೆ ಒಂದು ಹತ್ತತ್ರ 200 ಕಿಲೋಮೀಟರ್ ಒಳಗಡೆ ಇದೆ. ತುಮಕೂರಿಂದ ಒಂದು 60-70 ಕಿಲೋಮೀಟರ್ ದೂರದಲ್ಲಿದೆ. ಬಟ್ ಏನಂದ್ರೆ ತುಂಬ ಆಡ್ ಸೈಟ್ಗಳಿದೆ. ಇಟ್ ಶುಡ್ ಬಿ ಫೈನ್. ಇನ್ ಕೇಸ್ ಏನಾದರೂ ಕಮ್ಮಿ ರೇಟಿಗೆ ಸಿಕ್ಕರೆ ತೊಗೊಳ್ಳಿ. ಇದೇ ಹಿರಿಯೂರಲ್ಲಿ ಯಾರಾದರೂ ನೋಡ್ತಾ ಇದ್ರೆ, ನನ್ನ ಹತ್ರನೂ ಒಂದು 2 ಸೈಟ್ ಇದೆ ಇದೇ ಥರ ಆಡ್ ಸೈಟ್. 2 ವರ್ಷದಿಂದ ತೊಗೊಂಡಿರೋದು. ಅದ್ರ ಬಗ್ಗೆ ವಿಡಿಯೋ ಇದೆ, ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋಣ. ನಿಮ್ಗೆ ಏನಾದರೂ ಈ ಆಪ್ಷನಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಸೆಲ್. ಹಿರಿಯೂರಲ್ಲಿ ತುಂಬ ಇದೆ. ಯು ಕ್ಯಾನ್ ಕ್ಯಾಪಿಟಲೈಸ್ ರಿಯಲಿ ವೆಲ್ ಪ್ಲಾನ್ ಮಾಡಿ ಹೋದ್ರಿ ಈ ಸಲ. ಯರದಕಟ್ಟೆ ಮಧ್ಯಂತರ ನಿವೇಶಗಳು ಇನ್ನೂ 100 ರೂಪಾಯಿ ಕಮ್ಮಿ ಇದೆ. 7,500 ಅಂದರೆ ಹತ್ತಿರ 7,700 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಬಟ್ ದೊಡ್ಡ ಸೈಟ್ ಇದೆ, ಹೈ ಬಜೆಟ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಚಾಮರಾಜನಗರ ಲಾಸ್ಟ್ ಟೈಮು ಬಂದಿತ್ತು, ಈ ಸಲನೂ ಬಂದಿದೆ. 5,059 ಅಂದರೆ ಹತ್ತಿರ ನಿಮಗೆ 4,470 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬಿದ್ದಂಗೆ ಆಗುತ್ತೆ. ಒಳ್ಳೆ ಬ್ಯೂಟಿಫುಲ್ ಆಗಿದೆ. MIG 9/15, 9/15, 15/9, 12/18, 40-60. ದಾವಣಗೆರೆ ಕುದವಾಡ, ಐ ಥಿಂಕ್ ದಾವಣಗೆರೆ ಕುದವಾಡ ಈಗ 2-3 ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಈಗ ಉಳಿದಿರೋದೆಲ್ಲ ಮಿನಿಮಮ್ 4,000 ಅಡಿ 5,000 ಅಡಿ ಇರುವಂತಹ ಸೈಟ್ಗಳು. ಸಂಬಡಿ ಹೂ ವಾಸ್ ಲುಕಿಂಗ್ ಅಟ್ ವೆರಿ ಲಾಂಗ್ ಟರ್ಮಿಗೆ ದಿಸ್ ಮೈಟ್ ವರ್ಕೌಟ್. ಯಾಕಂದರೆ ಇಲ್ಲಿ ಮುಟ್ಟಿದ್ರೆ ಸಾಕು ನಿಮಗೆ 80 ಲಕ್ಷದಿಂದ 1 ಕೋಟಿ ಬಜೆಟ್ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಮೈಸೂರು ಕೆಂಚಲಗೂಡು, ಮೈಸೂರು ಕೆಂಚಲಗೂಡು ಬ್ಯಾಕ್ ಟು ಬ್ಯಾಕ್ ಎವ್ರಿ ಇಯರ್ 2 to 3 ಟೈಮ್ಸ್ ಬರ್ತಾನೆ ಇದೆ. ಈ ಸಲ 5 ಹಾಕಿರೋದು ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಎಲ್ಲ ಖಾಲಿ ಆದಂಗೆ ಕಾಣ್ತಾ ಇದೆ. ಬಟ್ ಸ್ಟಿಲ್ ವಿ ಡೋಂಟ್ ನೋ. ಆಸ್ ಆಫ್ ನಾವು 5 ಇದೆ. ಮೈಸೂರು ಸೌತಿಗೆ ಬರುವಂಥ ಲೇಔಟ್ ಇದು. ಗೂಗಲ್ ಮ್ಯಾಪ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು ನಿಮಗೆ. ಚಾಮಲಾಪುರ, ನಂಜನಗೂಡು, ಇದು ಪ್ಯೂರ್ ನಂಜನಗೂಡಲ್ಲಿ ಬರುವಂಥದ್ದು. ಮೈಸೂರು ಆದ್ರೂ ಇದು ನಂಜನಗೂಡಿಗೆ ಹತ್ತಿರ ಇರೋದು. 1,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹತ್ತಿರ ಇದೆ. ಐ ಥಿಂಕ್ ತುಂಬ ಆಡ್ ಸೈಟ್ ಇದೆ. ಇಟ್ ಶುಡ್ ಬಿ ಫೈನ್. ಇನ್ ಕೇಸ್ ಅಲ್ಲಿ ಲೋಕಲ್ ಅವ್ರು ಯಾರಾದರೂ ಹಾಕೊಂಡಿದ್ರೆ ಈ ರೇಟಿಗೆ ಶುಡ್ ಬಿ ಫೈನ್. ಚಿಕ್ಕೋನಹಳ್ಳಿ, ಮಂಡ್ಯ ಲಾಸ್ಟ್ ಟೈಮು ಬಂದಿತ್ತು, ಈ ಸಲನೂ ಬಂದಿದೆ. ಈ 2 ಸೈಟ್ ಇನ್ನೂ ಉಳಿದಿದೆ. 169, 278 ಮೋಸ್ಟ್ಲಿ ಲಾಸ್ಟ್ ಟೈಮು ಇದು ಇದ್ದಂಗೆ ಇತ್ತು ಅನ್ಕೋತೀನಿ. ಮಧ್ಯಂತರ ನಿವೇಶಗಳು 1,000 ರೂಪಾಯಿ ರೇಟು. ಕಾರ್ನರ್ ಸೈಟ್ಗಳು 1,200 ಹಾಕಿದ್ದಾರೆ. ಒಂದೇ ಲೇಔಟಲ್ಲಿ 2 ಥರದಿದೆ. ಮಂಗಳೂರು, ಅಮ್ಮಾಡಿ, ಬಂಟ್ವಾಳ, ಮಂಗಳೂರು, ಉಡುಪಿ ಇರೋರು ಬಂದರೆ ನೋಡೋರಿದ್ರೆ ನೋಡಿ. ಕೇವಲ 550 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ 4 ಸೈಟ್ ಆಪ್ಷನಲ್ಲಿದೆ. ರಾಣೆಬೆನ್ನೂರು ಫೇಸ್ 2, ಐ ಥಿಂಕ್ ರಾಣೆಬೆನ್ನೂರು ಫೇಸ್ 2 ಫ್ರಮ್ ಪಾಸ್ಟ್ 3.5 ಇಯರ್ ನಾನು ಚಾನಲ್ ಮಾಡಿದ್ರಿಂದನೂ ಕೂಡ ಬರ್ತಾನೆ ಇದೆ. ಫಸ್ಟ್ ಎಲ್ಲ 700 ರೂಪಾಯಿ ಇತ್ತು, ಈಗ ಹತ್ತಿರ 900 ತಂದಿದ್ದಾರೆ. ತುಂಬ ಒಳ್ಳೆ ಲೇಔಟು, ಬೈಪಾಸ್ ಪಕ್ಕದಲ್ಲಿದೆ. ಐ ಥಿಂಕ್ ಮಾರ್ಕೆಟಲ್ಲಿ ಆಸ್ ಆಫ್ ನೌ ಮಿನಿಮಮ್ 1,500 to 2,000 ರುಪೀಸ್ ಲೆವೆಲಿಗೆ ರೇಟ್ ಇದೆ ಇಲ್ಲಿ. ಒಳ್ಳೊಳ್ಳೆ ನಿಮ್ಮ ಹತ್ರ ನಾರ್ತ್ ಈಸ್ಟ್ ಏನಾದರೂ ಇದ್ಬಿಟ್ರೆ ಮಿನಿಮಮ್ 2,000 ಮಾರ್ಬೋದು ಕಾರ್ನರ್ ಸೈಟ್ಗಳನ್ನ. ತುಂಬ ಫಾಸ್ಟೆಸ್ಟ್ ಗ್ರೋಯಿಂಗ್ ಇನ್ ಟರ್ಮ್ಸ್ ಆಫ್ ಹೌಸ್ ಕನ್ಸ್ಟ್ರಕ್ಷನ್ನು ಆ್ಯಂಡ್ ವೆಲ್ ಪ್ಲ್ಯಾನ್ಡ್. ಚಿಕ್ಕದಾಗಿ ನನಗನ್ಸಿದ ಮಟ್ಟಿಗೆ ಲೆಸ್ ದೆನ್ 1,000 ಸೈಟ್ ಇದ್ರೂ ಒಂದು ಸ್ಕ್ವೇರ್ ಆಗಿರೋ ಲೇಔಟು ಬೈಪಾಸ್ ಪಕ್ಕದಲ್ಲಿ. ಎಂಟೈರ್ ಲೇಔಟ್ ಈಸ್, ನಾನು ನಿಮಗೆ ವ್ಯೂವಲ್ಲಿ ತೋರಿಸ್ತೀನಿ, ಡಿವೈಡೆಡ್ ಬೈ ಪ್ಲಸ್ ಮಾರ್ಕು. ಆ ಪ್ಲಸ್ ಮಾರ್ಕಲ್ಲಿ ಬರೋ 60 ಫೀಟ್ ರೋಡು ಡಬಲ್ ರೋಡ್ ಮಾಡಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಗಾರ್ಡನ್ ಥರ ಇದೆ ಇದು. ಅಲ್ಲೂ ಕೂಡ ನನ್ನೊಂದು ಸೈಟ್ ಇದೆ. ನೀವೇನಾದರೂ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ತೊಗೊಳೋರಿದ್ರೆ, ಬಟ್ ಮೈ ರೇಟ್ ಈಸ್ ವೆರಿ ಹೈ. ಇನ್ ಕೇಸ್ ನಿಮ್ಗೆ ಇಲ್ಲಿ ಆಗಲಿಲ್ಲ, ನೀವು ಇನ್ವೆಸ್ಟ್ ಮಾಡೋದಿದ್ರೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ. ರಾಣೆಬೆನ್ನೂರು 2 ಮಿಡ್ ಸೈಟು ಪ್ರೈಸಸ್ ಆರ್ ವೆರಿ ಲೆಸ್. ಯು ಕ್ಯಾನ್ ಚೆಕ್ ದಟ್. ಕಲಬುರ್ಗಿ, ಕುಸ್ನೂರ್ ಫೇಸ್ 1 ಲಾಸ್ಟ್ ಟೈಮು ಬಂದಿತ್ತು. 800 ರುಪೀಸ್ ಲುಕ್ಸ್ ಟು ಬಿ ವೆರಿ ಬೇಸಿಕ್ ನನ್ನ ಪ್ರಕಾರ, ಲೋಕಲ್ ಅವ್ರಿಗೆ ಮಾತ್ರ. ತುಮಕೂರು, ಗೂಳೂರು, ತುಮಕೂರು ಇಸ್ ವೆರಿ ವೆರಿ ಫೇಮಸ್ ನಾವು. ತುಮಕೂರಲ್ಲಿ STT ರೋಡ್ ಏನೋ ಮಾಡ್ತಾ ಇದ್ದಾರಂತೆ, ಬೈಪಾಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಗಮನ ಇರಲಿ, ವಿಚಾರಿಸಿ. ಅಗೇನ್ ಗೂಳೂರು, ತುಮಕೂರು ಬಸ್ ಸ್ಟ್ಯಾಂಡಿಂದನೇ 6-7 ಕಿಲೋಮೀಟರ್ ಒಳಗಡೆ ಇದೆ. ಔಟರ್ ರಿಂಗ್ ರೋಡಲ್ಲಿ ವಿತಿನ್ 3 ಕಿಲೋಮೀಟರ್ ರೇಂಜಲ್ಲಿದೆ.
ಲಾಸ್ಟ್ ಟೈಮ್ ಆಪ್ಷನಲ್ಲಿ ಅಬೌವ್ 2500 ಎಲ್ಲ ಹೋಗಿದ್ದು, 3000 ಟಚ್ ಆಗಿರೋ ಕೂಡ ಎಕ್ಸಾಂಪಲ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಈ ಸಲ 2000 rupees per square feet ಕಾರ್ನರ್ ಸೈಟ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ ಕೇಸ್ ನಿಮಗೆ ಸಿಕ್ಕರೆ ಒಳ್ಳೆ ಇನ್ವೆಸ್ಟ್ಮೆಂಟು. ಬಟ್ ಇಲ್ಲೇನಂದರೆ ಕ್ಯಾಚ್ ಏನಂದರೆ ಎಲ್ಲ ಸೈಟ್ಗಳು ಯಾವುದು ಚಿಕ್ಕ ಸೈಟ್ ಇಲ್ಲ, ಚಿಕ್ಕ ಸೈಟ್ ಯಾವುದು ನಿಮಗೆ ಸಿಗೋದೂ ಇಲ್ಲ ಈ ರೇಟಿಗೆ. ಮಿನಿಮಮ್ 3000 ಟಚ್ ಆಗೇ ಆಗುತ್ತೆ ನಿಮ್ಮ ಪ್ರಕಾರ. 2600, 2700, 800, ಇನ್ನೇನು ಈ ದೊಡ್ಡದು 2000 ಅಡಿ, 4000 ಅಡಿ ಇದೆಲ್ಲ ಬೈ ಡಿಫಾಲ್ಟ್ ಆಗಿ ನಿಮಗೆ ಹೆವಿ ಪ್ರೈಸ್ಗೆ ಹೋಗಲ್ಲ, ಬೇಸಿಕಲ್ಲೇ ಸಿಕ್ಬಿಡುತ್ತೆ 2200, 2300 ಅಲ್ಲೇ. ಯಾಕಂದರೆ ಬಿಗ್ ಸೈಟು ಬಿಗ್ ಬಜೆಟ್ ಆಗಿಬಿಡುತ್ತಲ್ಲ, ಹಾಗಾಗಿ ಟಿಕೆಟ್ ಸೈಜ್ ಜಾಸ್ತಿ ಆಗಿರೋದ್ರಿಂದ 60, 70, 80, 90 ಲಕ್ಷ ಇನ್ವೆಸ್ಟ್ ಮಾಡೋರು 4-5 ಸಲ ಯೋಚನೆ ಮಾಡಿ ಮಾಡ್ತಾರೆ, ಯಾಕೆ ನಾನು ಅಷ್ಟು ದುಡ್ಡು ತೊಗೋಬೇಕು, ಅದೆಲ್ಲ ರೀಸನ್ ಇರುತ್ತೆ. ಸೊ ಇನ್ ಕೇಸ್ ಈ ಲೇಔಟಲ್ಲಿ ನೀವೇನಾದರೂ ಒಂದು 30-50 ನಾರ್ತ್ ಫೇಸಿಂಗ್ ಸೈಟ್ ಏನಾದರೂ ನೋಡ್ತಾ ಇದ್ರೆ ಕಾಲ್ ಮೀ. ಸೇಮ್ ಪ್ರೈಸ್ 2200 ಅಥವಾ 2100 ಕೊಡೋಕ್ಕೆ ವಿ ಆರ್ ರೆಡಿ. ಸೊ ಯಾದಗಿರಿ ಫಸ್ಟ್ ಟೈಮ್ ಬಂದಿದೆ, ಸುರಪುರ ಇದು ಕೂಡ ಫಸ್ಟ್ ಟೈಮ್ ಬಂದಿದೆ, ಉಡುಪಿ ಹೆಬ್ರಿ ಐ ಥಿಂಕ್ ಲಾಸ್ಟ್ ಟೈಮ್ ಬಂದಂಗಿತ್ತು. ಇದು ತುಂಬ ದೊಡ್ಡ ಸೈಟು, ಮೇನ್ ರೋಡ್ಗೆ ಇರುವಂಥದ್ದು, ತುಂಬ ಆಡ್ ಡೈಮೆನ್ಷನ್ಲಿದೆ. ಯಾರಾದರೂ ಪ್ಯೂರ್ ಕಮರ್ಷಿಯಲ್ ನೋಡ್ತಾ ಇದ್ರೆ ನಾನು ನಿಮಗೆ ಗೂಗಲ್ ಮ್ಯಾಪ್ ತೋರಿಸ್ಬೇಕಾದ್ರೆ ತೋರಿಸ್ತೀನಿ, ಇದನ್ನು ನೋಡ್ಕೋಬೋದು. ಸೂರ್ಯನಗರ ಫೇಸ್ 2, ಫೇಸ್ 3 ಪ್ರತಿ ಸಲ ಒಂದು 20 ಸೈಟು 15 ಸೈಟ್ ಇರೋದು. ಈ ಸಲ ಕೇವಲ 7 ಸೈಟ್ ಹಾಕಿದ್ದಾರೆ. ಏನು ಖಾಲಿ ಆಯ್ತು ಅನ್ಕೊಳೋದಾ, ಇನ್ನೂ ಇದೆ ಅನ್ಕೊಳೋದಾ, ಇಲ್ಲ ಅಥವಾ ಕೇಸ್ ವರ್ಕರು ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿ ಈ ಸಲ ಜಾಸ್ತಿ ನಂಬರ್ ಕೊಟ್ಟಿಲ್ವಾ ಅನ್ಕೊಳೋದಾ, ಏನೋ ಗೊತ್ತಿಲ್ಲ. ಬಟ್ ಎಸ್, ಬೇಸಿಕಲಿ 3,500, 4,000 ಅಂತೂ ಕ್ರಾಸ್ ಆಗೇ ಆಗುತ್ತೆ. ಐ ಥಿಂಕ್ ಇಟ್ಸ್ ಅ ಗುಡ್ ಆಪ್ಷನ್ ಇನ್ ಕೇಸ್ ಬೆಂಗಳೂರಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ. ಮೀಡಿಯಂ ಸೈಡ್ಸ್ ಎಲ್ಲ ಇದೆ. ಎಲ್ಲ ಆಡ್ ಸೈಡ್ ತುಂಬ ಜಾಸ್ತಿ ಇದೆ. ದಟ್ ಇಸ್ ಅಪ್ ಟು ಯು ಯಾವ ಥರ ಇದನ್ನು ಕ್ರ್ಯಾಕ್ ಮಾಡ್ತೀರಾ ಅಂತೇಳಿ ನೀವು ಇದನ್ನು ನೋಡ್ಕೊಳ್ಳಿ. ಸೊ ರೂಲ್ಸಲ್ಲಿ ಎಲ್ಲ ಹೇಳೋಕ್ಕೋಗಲ್ಲ, ಆಪ್ಷನ್ ಆಗಿರೋದು ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್. ಸೊ ಈ ಶುಡ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ನೀವೇನಾದರೂ NRI ಆಗಿದ್ದರೆ ಎಂಬಸಿ ಕಡೆಯಿಂದ ನೀವು ಗೆಜೆಟೆಡ್ ನೋಟಿಸ್ನ ತರಬೇಕಾಗುತ್ತೆ. ಅದು ಬಿಟ್ಟರೆ ಆ ಥರ ಏನು ಬೇಸಿಕ್ ಟೆನ್ಷನ್ ಕೊಡುವಂಥ ಏನು ಪಾಯಿಂಟ್ಸ್ ಏನಿಲ್ಲ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇದಿರಲೇಬೇಕು. ಜಾಯಿಂಟ್ ಮಾಡೋಂಗಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಜಾಯಿನ್ ಮಾಡಿ ತೊಗೋಬೋದು, ಫ್ರೆಂಡ್ಸ್ ಜಾಯಿನ್ ಮಾಡಿ ತೊಗೋಬೋದು, ಏನು ತೊಂದರೆ ಇಲ್ಲ. ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಗೂ 50,000 ಇರುತ್ತೆ. ಇನ್ ಕೇಸ್ ಸಿಂಗಲ್ ಬಿಡ್ಡರ್ ಏನಾದರೂ ಇದ್ದರೆ ಒಂದು 2 ಬಿಡ್ ಮಾಡಿ ವಿನ್ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಬೇಸಿಕ್, ಎಲ್ಲ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬಿಲ್ಡಿಂಗ್ ಪರ್ಫೆಕ್ಟ್. ಬಾಗಲಕೋಟೆ ಅವ್ರಿಗೂ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ವಿಜಯ್ ದೇಶಿಂಗ್ಗೆ ಕಾಲ್ ಮಾಡಿ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಕಾಲ್ ಮಾಡಿ ಮತ್ತು ಇದನ್ನೇ ಪ್ರೈಸ್ ಕೇಳಬೇಡಿ, ಎಷ್ಟು ಸೈಟ್ ಇದೆ, ಏನು ಪ್ರೈಸು, ಲಾಸ್ಟ್ ಡೇಟ್ ಯಾವಾಗ, ಓಕೆ, ಜಿಯೋ ಟ್ಯಾಗ್ ಕೊಡಿ, ಈ ಥರ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ಓಕೆ, ಸೊ ಏನಾದರೂ ನಿಮಗೆ ನಾನು ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ಅಂದರೆ ಏನಾದರೂ ಪಾಯಿಂಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನೊಂದು Q&A ಮಾಡ್ತೀನಿ ಬೇಕಂದರೆ. ಸೊ ಅದಕ್ಕೂ ಮಿಕ್ಕಿ ಮೀನಿಂಗ್ಫುಲ್ಲಾಗಿ ನಿಮ್ಗೆ ಅಲ್ಲಿ ಏನಾದರೂ ಹೋದಾಗ ಮ್ಯಾಪಲ್ಲಿ ಇಶ್ಯೂ, ನಂಬರಲ್ಲಿ ಇಶ್ಯೂ, ಸೈಜಲ್ಲಿ ಇಶ್ಯೂ, ಈ ಥರ ಏನಾದರೂ ವೆರಿ ಕಾಂಪ್ಲಿಕೇಟೆಡ್ ಬಂದರೆ, ಈಗ ನೋಡಿ ಬಳ್ಳಾರಿಯಲ್ಲಿ ಮನೆ ಇತ್ತಲ್ಲ, ಅದೊಂದು ಸ್ವಲ್ಪ ನಂಬರ್ಸ್ ರಾಂಗ್ ಇತ್ತು. ಸೊ ಆ ಥರ ಏನಾದರೂ ರಾಂಗ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ, ವಸಂತ್ ಕುಮಾರಿ ಅವ್ರಿಗೆ ಕಾಲ್ ಮಾಡಿ ಕೇಳಿ, ತಪ್ಪೇನಿಲ್ಲ. ಬಟ್ ನಾನೇನು ಕವರ್ ಮಾಡಿದ್ದೀನಿ ಅದನ್ನೇನು ಕೇಳಕ್ಕೆ ಹೋಗ್ಬೇಡಿ, ಅವ್ರಿಗೂ ಫೆಡಪ್ ಆಗಿರುತ್ತೆ. ಒಬ್ಬರೆಲ್ಲ ತುಂಬ ಜನ ಕಾಲ್ಸ್ ಬರ್ತಾ ಇರುತ್ತೆ. ಸೊ ಮೀನಿಂಗ್ಫುಲ್ ಕ್ವಶನ್ ಸರ್ಟನ್ಲಿ ದೇ ವಿಲ್ ಆನ್ಸರ್. ಇನ್ ಕೇಸ್ ಅವ್ರು ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಅವ್ರ ಮೊಬೈಲ್ ನಂಬರ್ ಆಗಿರೋದ್ರಿಂದ ಅವ್ರಿಗೊಂದು ಮೆಸೇಜ್ ಹಾಕಿ, ಸರ್ ಐ ಕಾಲ್ಡ್ ಯು ಫಾರ್ ದಿಸ್ ರೀಸನ್, ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತೇಳಿ. ಸರ್ಟನ್ಲಿ ಕಾಲ್ ಮಾಡೇ ಮಾಡ್ತಾರೆ. ಇಲ್ಲಿ ನಂಬರ್ ಕೊಟ್ಟಿರೋದು ಅವ್ರು ಹೆಲ್ಪ್ ಮಾಡಲಿ ಅಂತ. ಎಂಡ್ ಆಫ್ ದ ಡೇ ಇಟ್ಸ್ ಅ ಬಿಸ್ನೆಸ್ ಫಾರ್ ದೆಮ್ ಆಲ್ಸೋ. ಸೊ ಈಗ ಅವ್ರಿಗೂ ಇದನ್ನೆಲ್ಲ ಮಾರಿಬಿಟ್ಟು ಲೇಔಟನ್ನು ಲೋಕಲ್ ಅಥಾರಿಟಿಗೆ ಹ್ಯಾಂಡ್ ಓವರ್ ಮಾಡೋದೇ ಅವ್ರದ್ದು ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಏನೇ ಡೌಟ್ ಇದ್ದರೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಮಂಗಳೂರು ಎಲ್ಲ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಇದನ್ನು KHB ಕಡೆಯಿಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಂಬಿಡಿ. ಓಕೆ, ದಿಸ್ ಆಲ್ ಬೇಸಿಕ್. ಐ ವಿಲ್ ಕ್ಲೋಸ್ ದಿಸ್. ಸೊ ನಾನು ಈಗ ಜಿಯೋ ಟ್ಯಾಗನ್ನು ಓಪನ್ ಮಾಡ್ತೀನಿ. ಇಲ್ಲಿವರೆಗೂ ನಾನು ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ನೀವು ಈ ಜಿಯೋ ಟ್ಯಾಗ್ ವ್ಯೂನ ನೀವು ಕೂಡ ನೋಡ್ಕೋಬೋದು. ಏನು ನಂದೇ ವಿಡಿಯೋ ನೋಡ್ಬೇಕಂತಿಲ್ಲ, ನೀವಾಗ ಇಂಡೆಪ್ ಮಾಡ್ಕೋಬೋದು. ಬಟ್ ಇಲ್ಲಿವರೆಗೂ ನಾನು ಎಲ್ಲ ಬೇಸಿಕ್ಸ್ನ ಎಲ್ಲ ನಿಮಗೆ ಕವರ್ ಮಾಡಿದ್ದೀನಿ. ಸೊ ಆ ಬೇಸಿಕಲ್ಲಿ KPP ಲಾಗಿನ್ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟಿಂಗ್ ಫ್ರಮ್ ಟಾಪ್. ಫಸ್ಟು ಬೀದರ್ಗೆ ಹೋಗ್ಬಿಡೋಣ. ಓಕೆ, ಸೊ ಬೀದರ್ ಚಿಟ್ಟ ಅಲ್ಲಿ ಲಾಸ್ಟ್ ಟೈಮು ಬಂದಿತ್ತು. ಸೊ ನೋಡಿ, ನೀವು ಯಾವ ಥರ ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ಬೀದರ್ ಸಿಟಿಯಿಂದ ನೀವು ಇಲ್ಲಿ ಕೆಳಗಡೆ ಬರಬೇಕಂದ್ರೆ ಎಷ್ಟು ದೂರದಲ್ಲಿದೆ ಆ ಲೇಔಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದು ರಿಂಗ್ ರೋಡ್ ದಾಟಿ ಇದೆಯಾ, ರಿಂಗ್ ರೋಡ್ ಒಳಗಡೆ ಇದೆಯಾ ನೋಡಿ, ಏರ್ಪೋರ್ಟು ಇಲ್ಲೇ ಇದೆ. ಓಕೆ, ಇದು ಬೆಂಗಳೂರು ರೋಡ್ ಅನ್ಕೊತೀನಿ. ಓಕೆ, ಸೊ ಅದು ಇಂಪಾರ್ಟೆಂಟ್. ಝೂಮ್ ಮಾಡ್ತಾ ಹೋದಾಗ ನೀವು ಇವೆಲ್ಲ ಮನೆಗಳು ಏನು ಕಾಣ್ತಾ ಇದೆಯಲ್ಲ, ಇವೆಲ್ಲ ಪಾಸಿಟಿವ್ ಥಿಂಗ್ಸ್ ಫಾರ್ ರಿಯಲ್ ಎಸ್ಟೇಟ್. ಓಕೆ, ಈ ಚಿಟ್ಟ ರೋಡ್ ಇದೆ ನೋಡಿ, ಇದು ಚಿಟ್ಟ ವಿಲೇಜ್.
ಅಲ್ವಾ? ಅಲ್ಲ, ಇಲ್ಲಿದೆ ಚಿಟ್ಟಾ ವಿಲೇಜ್. ಇದು ಚಿಟ್ಟಾ ವಿಲೇಜ್. ಚಿಟ್ಟಾ ವಿಲೇಜ್ಗಿನ ಮೊದಲೇ ನಿಮಗೆ ಬರೋದೇ ಲೇಔಟ್. ಸೊ ಒಂದ್ಸಲ ನೀವು ಝೂಮ್ ಔಟ್ ಮಾಡಿ ನೋಡಿ ಲೇಔಟ್ ಅನ್ನು ಮಾತ್ರ ಇಟ್ಕೊಂಡ್ರೆ, ಸಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಹೌಸ್ ಇದೆ. ಓಕೆ, ಒಳ್ಳೆ ರೋಡ್ಸ್ ಇದೆ, ಒಳ್ಳೆ ಒಂಥರ ಪಾರ್ಕ್ ಥರ ರೆಡಿ ಮಾಡಿದ್ದಾರೆ. ಓಕೆ, ಸೊ ಎಲ್ಲ ಕಡೆ ಮನೆ ಇದೆ. ಇಲ್ಲೊಂದು ಲಿಂಗರಾಜ್ SBR ರೆಸಿಡೆನ್ಷಿಯಲ್ PU ಕಾಲೇಜು ಇದೆ. ಓಕೆ, ಸಿ ಕೆಲವೊಂದು ಆರ್ಡ್ ಸೈಟ್ ಇದೆ, ಕೊನೆಯ ಮೂಲೆಯಲ್ಲಿದೆ. ಓಕೆ, ಸೊ ಕೆಲವೊಂದು ಈ ಥರ ಆರ್ಡ್ಸ್ ಇದೆ. ಓಕೆ, ಸೊ ಅದನ್ನೆಲ್ಲ ನೀಟಾಗಿ ಅರ್ಥ. ಇಲ್ಲಿ ನೋಡಿ, ಒಂದು ಮೇನ್ ಲೇಔಟ್ ಮೇನ್ ರೋಡಲ್ಲೇ ಎರಡಿದೆ, HIG. ಓಕೆ, ಸೊ ಇಲ್ಲಿ ಒಂದು ಜಂಕ್ಷನಲ್ಲಿ ಒಂದಿದೆ ನೋಡಿ, 3 ರೋಡ್ ಕೂಡೋದ ಜಂಕ್ಷನ್. ಸೊ ಈ ಥರ ನೀವು ನೀಟಾಗಿ ಸ್ಟಡಿ ಮಾಡಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಇಲ್ಲೆಲ್ಲ ನೋಡಿ LIG ಆಲ್ರೆಡಿ ಮನೆಗಳಿದೆ, ವಾಸವಾಗಿ ಮನೆ ಕಟ್ಟಿದವರು ಇದ್ದಾರೆ. ಇವೆಲ್ಲ KHV, ಕೆಲವೊಂದು KHV ಮನೆಗಳು, ಕೆಲವೊಂದು ಇಂಡಿವಿಜುವಲ್ ಮನೆಗಳು. ಓಕೆ, ಈ ಥರ ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಐ ಥಿಂಕ್ ಆ ಪ್ರೈಸ್ ಪಾಯಿಂಟ್ಗೆ ಲೋಕಲ್ ಅವ್ರಿಗೆ ಏನಾದರೂ ಸಿಕ್ಬಿಟ್ರೆ ಇಟ್ಸ್ ಅ ಗುಡ್ ಡೀಲ್. ಓಕೆ, ನೆಕ್ಸ್ಟ್ ಕಮ್ ಟು ಕಲಬುರ್ಗಿ, ಕಾಳ್ನೂರು, ಕುಸ್ನೂರು ತುಂಬ ಸಲ ಬಂದಿದೆ. ಇದೇ ಲೇಔಟಲ್ಲಿ ತುಂಬ ಜನ ಅಲಾಟು ಆಗಿದೆ. ಎಸ್, ಕರೆಂಟ್ಲಿ ಇಲ್ಲಿ ಇಂಡಿವಿಜುವಲ್ ಹೌಸ್ KHV ಅವ್ರು ಕಟ್ಟಿರೋದು ಬಿಟ್ಟರೆ ವಾಸವಾಗಿ ತುಂಬ ಜನ ಇರಲಿಕ್ಕಿಲ್ಲ ಅಂತ ಅನ್ಕೊಂತೀನಿ. ಆಸ್ ಪರ್ ಸ್ವಲ್ಪ ಡಿಸ್ಟೆನ್ಸಲ್ಲಿದೆ. ಬಟ್ ಅದ್ರ ಪಕ್ಕದಲ್ಲಿ ನಿಮಗೆ ಒಳ್ಳೊಳ್ಳೆ ಬುದ್ಧ ವಿಹಾರ ಆಗಲಿ, ಸೆಂಟ್ರಲ್ ಗುಲ್ಬರ್ಗ ಯೂನಿವರ್ಸಿಟಿ ಆಗಲಿ. ಓಕೆ, ಆಮೇಲೆ ಇದು ಫೇಸ್ 1, ಇದು ಫೇಸ್ 2 ಇನ್ನೂ ಈ ಕಡೆ ಇರೋದಾಗಲಿ. ಓಕೆ, ಆಮೇಲೆ ಇದು ಈ ಬೆಂಗಳೂರು ಈ ರೋಡ್ಗೆ, ಸೇಡಮ್ ರೋಡ್ಗೆ ತುಂಬ ಹತ್ತಿರದಲ್ಲೂ ಇದೆ. ಏನು 1.5 ಕಿಲೋಮೀಟರ್ ಒಳಗೆ ಬರ್ಬೇಕು ಅನ್ಕೊಂತೀನಿ. ಬಟ್ ಆಸ್ ಆಫ್ ನಾವೇನಿಲ್ಲ, ಲಾಂಗ್ ಟರ್ಮಿಗೆ ದಿಸ್ ಮೈಟ್ ವರ್ಕೌಟ್ ವೆರಿ ವೆಲ್ ನನ್ನ ಪ್ರಕಾರ. ಇಲ್ಲಿ ನೀವು ಕೂಗ್ಬಿಟ್ಟು ಮಾರ್ಕೆಟ್ ರೇಟ್ ಕೊಡೋದೇನೋ ಆ ಥರ. ಯಾದಗಿರಿಯಲ್ಲಿ ಸಿಟಿಯಿಂದ ಆ ಜಂಕ್ಷನಿಂದ ಒಂದು 2-3 ಕಿಲೋ ಒಳಗಡೆ ಬರಬೇಕು. ಸುತ್ತಮುತ್ತ ಯಾವುದೂ ಇಲ್ಲ. ಏನೊಂದು ಕಾಲೇಜ್ ಇದೆ ಅನ್ನೋದು ಬಿಟ್ಟರೆ ಏನು ಕಾಣ್ತಾ ಇಲ್ಲ. ಓಕೆ, ಎಲ್ಲ KHV ಹೌಸೇ ಇದ್ದಂಗಿದೆ. ಇನ್ವೆಸ್ಟ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ. ಓಕೆ, ಶೋರಾಪುರ ಒಂದು ನೆಟ್ವರ್ಕ್. ಓಕೆ, ಇದೊಂದು ಇಂಪಾರ್ಟೆಂಟ್, ಇದೊಂದು ಹೇಳಬೇಕು. ಇದು ಏನಾಗಿದೆ ಅಂದರೆ, ಜೇವರ್ಗಿ ಚಾಮರಾಜನಗರ ರಸ್ತೆಗೆ ಅಟ್ಯಾಚ್ ಆಗಿ ಒಂದು ಗುಡ್ಡದ ಪಕ್ಕದಲ್ಲಿ ಮಾಡಿರುವಂಥ ಲೇಔಟ್ ಇದು. 2 ಗುಡ್ಡದ ಮಧ್ಯದಲ್ಲಿ ಸೀಳ್ಬಿಟ್ಟಿದ್ದಾರೆ. ಓಕೆ, ಸೊ ಮೋಸ್ಟ್ಲಿ ಇದು ಗೌರ್ಮೆಂಟ್ ಜಾಗ ಆಗಿದ್ದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ಸಿ ಮೇನ್ ರೋಡಿಂದ ಹೋದರೆ ಒಂದು ಕಿಲೋಮೀಟರ್ ದೂರದವರೆಗೂ ಲೇಔಟ್ ಇದೆ. ಕೊನೆಯಲ್ಲಿ ವಾಟರ್ ಟ್ಯಾಂಕ್ ಹಾಕಿದ್ದಾರೆ ನೋಡಿ. ಓಕೆ, ಕೆಲವೊಂದು ಮನೆಗಳು ಇದೆ. ಬಟ್ ಈ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಈ 1-2 ಮನೇಲಿ ಯಾರೋ ವಾಸವಾಗಿದ್ದಂಗಿದ್ದಾರೆ. ಆಮೇಲೆ ಇಲ್ಲೂ ಕೂಡ 1-2-3 ಮನೇಲಿ ವಾಸವಾಗಿದ್ದಂಗಿದ್ದಾರೆ. ಸೊ ಆ ಎಲ್ಲ ಸೈಟ್ಗಳು ಈ ಮನೆ ಒಳಗಡೆನೆ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಇಟ್ ಮೈಟ್ ಬಿ ಗುಡ್ ಆಪ್ಷನ್ನು. ಬಟ್ ಇಲ್ಲಿ ಹಿಂದೆ ಮುಂದೆ ಯಾವುದು ಊರಿಲ್ಲ. ಮಲ್ಲಿಕಾರ್ಜುನ ಗೋಡೌನ್ ಇದೆ. ರೋಡ್ ಮಾತ್ರ ಕಮರ್ಷಿಯಲ್ ಒಳ್ಳೆ ರೋಡ್ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ, ಲೋಕಲ್ ಅವ್ರಿಗೆ ತುಂಬ ಒಳ್ಳೆಯದು, ಏನು ಹೆದರೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಶೋರಾಪುರ ಹತ್ರನೇ ಇದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಇನ್ವೆಸ್ಟ್ ಮಾಡಿ. ಸೊ ಬಾಗಲಕೋಟ್ ಸಿಕ್ಕೇರಿ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಬಾಗಲಕೋಟ್ ಈಸ್ ಲೈಕ್ ಮಿನಿ ಚಂಡೀಗಢ ಇದ್ದಂಗೆ. ಸೆಕ್ಟರ್ ವೈಸ್ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನಾನು ಪರ್ಸ್ನಲಿ ಇಲ್ಲಿ ಹೋಗಿಲ್ಲ, ಬಟ್ ಇಫ್ ಯು ಸಿ ಸುತ್ತಮುತ್ತ ಹೆವಿ ಡೆವಲಪ್ಮೆಂಟ್. ಓಕೆ, ಇಲ್ಲಿ ಒಂದ್ಸಲ ಅಟ್ಲೀಸ್ಟ್ ಈ ಲೇಔಟಲ್ಲಿ ಓಡಾಡೋಕ್ಕಾದ್ರೂ ಒಂದ್ಸಲ ಹೋಗ್ಬೇಕು. ವೆಲ್ ಪ್ಲಾನ್ಡ್ ಲೇಔಟ್ ಇದು. ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಹೊಸ ಹಳೆ ಬಾಗಲಕೋಟೆ ಏನಾದರೂ ಮುಂದೆ ಮುಳುಗೋದ್ರೆ ಅವ್ರನ್ನೆಲ್ಲ ತಂದು ಇಲ್ಲಿ ಹಾಕ್ಲಿಕ್ಕೆ ಎಲ್ಲ ಮಾಡೋ ಥರ ಇದೆ. ಅಂದರೆ ಘಟಪ್ರಭಾ ಏನು ನಾರ್ಮಲಿ ಕೇಳ್ತೀವಲ್ಲ, ಬಟ್ ಇದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಮೇನ್ ರೋಡಿಗೆ ಅಟ್ಯಾಚ್ ಆಗಿ ಬರುವಂತಹ ಲೇಔಟೇ. ತುಂಬ ಮನೆಗಳಾಗ್ಬಿಟ್ಟಿದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಾರ್ಕೆಟಲ್ಲಿ 2,000 ಮೇಲಿದೆ ಅಂತ ನನಗೆ ಆಲ್ರೆಡಿ ನ್ಯೂಸ್ ಗೊತ್ತು. ನೀವು ಇನ್ ಕೇಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಏನಾದರೂ ಬೇಸಿಕ್ ಪ್ರೈಸಲ್ಲಿ ಸಿಕ್ಕರೆ ಯು ವಿಲ್ ಬಿ ದ ಲಕ್ಕಿಯೆಸ್ಟ್ ಪರ್ಸನ್ ಬಾಗಲಕೋಟ್ ಬಗ್ಗೆ. ಓಕೆ, ಸೊ ಬಳ್ಳಾರಿಯಲ್ಲಿ ಮನೆಗಳು ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಹೇಳ್ಬಿಡ್ತೀನಿ ಬನ್ನಿ. ಸ್ವಲ್ಪ ಮೋಸ್ಟ್ಲಿ ಎಸ್, ಐ ಥಿಂಕ್ ಎಲ್ಲ ಸೇಮ್ ಮನೆನೇ. ಐ ಥಿಂಕ್ ಅವ್ರು ಟೆಕ್ನಿಕಲ್ ಎರರ್ ಮಾಡ್ದಂಗೆ ಕಾಣ್ತಾ ಇದ್ದಾರೆ. ಓಕೆ, 229, 223 ಮತ್ತು 224 ಎಲ್ಲ LIG 30-40 ಸೈಟಲ್ಲಿ ಕಟ್ಟಿರೋ ಈಸ್ಟ್ ಫೇಸಿಂಗ್ ಇರುವಂತಹ ಮನೆಗಳಿವು. ಓಕೆ, ಪಕ್ಕ ಐ ಆಮ್ ಶೋರ್ ಅಬೌಟ್ ಈಸ್ಟ್ ಫೇಸಿಂಗ್. ಓಕೆ, ಸೊ ನೀವು ಒಂದ್ಸಲ ಈ ಮೇನ್ ಬೆಳ್ಳಾರಿ ರಿಂಗ್ ರೋಡಿಂದ ನೀವು ಒಳಗಡೆ ಹೋಗಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದಾರಲ್ಲ ಎಂಟ್ರೆನ್ಸು, ಒಳಗಡೆ ಅದೇ ಡಬಲ್ ರೋಡ್ಗೆ ಸ್ವಲ್ಪ ಮುಂದೆ ಹೋದರೆ ಪ್ಯಾರಲಲ್ಲಿ ಬರುವಂತಹ ಸೈಟ್ಗಳು, ಹೋಗಿ ವಿಚಾರಿಸ್ಕೊಳ್ಳಿ. ನೀವಿದು ಮನೆಗಳು ಇರೋದ್ರಿಂದ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಅಲ್ಲಿ ರೇಟ್ ಯಾವ ರೇಟ್ ಇದೆ ರಿಯಲ್ ಎಸ್ಟೇಟಲ್ಲಿ. ಓಕೆ, ಒಂದು 30-40 ಸೈಟ್ ತೊಗೋಬೇಕಂದ್ರೆ. ಓಕೆ,
ಸೊ ಅದ್ರ ಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟು 1500 1700 ಹಾಕಬೇಕು. ಇಫ್ ಅದು ಇದು ಮ್ಯಾಚ್ ಆಗ್ತಾ ಇದೆ, ದರ್ ಇಸ್ ನೋ ಪಾಯಿಂಟ್, ಅಲ್ಲೇ ತೊಗೊಂಡು ಮಾಡ್ಬೋದು. ಇಫ್ ರಿಯಲ್ ಎಸ್ಟೇಟ್ ಲ್ಯಾಂಡ್ ಪ್ರೈಸ್ ಈಕ್ವಲ್ ಟು ದಿಸ್ ಪ್ರೈಸ್ ಇದ್ರೆ, ನೀವು ಇದನ್ನೇ ಲ್ಯಾಂಡ್ ತೊಗೊತಾ ಇದನ್ನೇ ತೊಗೊಳ್ಳಿ, ಮನೆ ಒಂದು ನಿಮ್ಗೊಂದು ಆಡೆಡ್ ಅಡ್ವಾಂಟೇಜ್ ಆಗುತ್ತೆ. ಎಷ್ಟೇ ಹಳೇದಾಗಿದ್ರು ಮನೆ ಇನ್ನೂ 10-15 ವರ್ಷ ಏನಾಗಲ್ಲ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಒಳಗಡೆ ಹೋಗಿ ನೀಟಾಗಿ ಚೆಕ್ ಮಾಡಿ ನೀವು ಇನ್ಡೆಪ್ತ್ ಡಿಸಿಷನ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಮನೆಗೆ ಇನ್ವೆಸ್ಟ್ ಮಾಡೋದು ಉಪಯೋಗ ಇಲ್ಲ, ಅದೇ ಲಾಂಗ್ ಟರ್ಮ್ ಎಲ್ಲಾದ್ರೂ ನೋಡೋದಿದ್ರೆ ಮಾಡ್ಬೋದು. ರಾಣೆಬೆನ್ನೂರು ನಾನು ಹೇಳ್ದಂಗೆ ನೋಡಿ, ಬೈಪಾಸಿಗೆ ಅಟ್ಯಾಚ್ ಆಗಿರುವಂತಹ ಲೇಔಟು, ಇವನ್ ಚಿಕ್ಕ ಲೇಔಟ್ ಆದ್ರೂ ಲೇಔಟ್ ಸೆಂಟ್ರಲ್ಲಿ 2+ ಡಬಲ್ ರೋಡ್ ಇದೆ. ಓಕೆ, ದಿಸ್ ಇಸ್ ದ ಬ್ಯೂಟಿ ಆಫ್ ದ ಲೇಔಟ್. ಐ ಡೋಂಟ್ ನೋ ಯಾವ ಇಂಜಿನಿಯರ್ ಪ್ಲಾನ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತೇಳಿ. ನಾರ್ಮಲ್ ಇಷ್ಟು ಚಿಕ್ಕ ಲೇಔಟ್ಗೆ 160 ಫೀಟ್ ರೋಡು, ಸಿಂಗಲ್ ರೋಡ್ ಕೊಟ್ಬಿಡ್ತಾ ಇದ್ರು. ಬಟ್ ಇವರು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಇಟ್ ಲುಕ್ಸ್ ಲೈಕ್ ಅ ಪಾರ್ಕ್. ಇಲ್ಲೊಂದು ಪಾರ್ಕ್ ಇದೆ, ಇಲ್ಲೊಂದು ಪಾರ್ಕ್ ಇದೆ, ಎಂಟೈರ್ ಲೇಔಟ್ ಅ ಪಾರ್ಕ್ ಥರ ಕಾಣುತ್ತೆ. ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಯು ಕ್ಯಾನ್ ಈಸಿಲಿ ಇಲ್ಲಿ ಈ ಪ್ರೈಸಿಗೆ ಏನಾದರೂ ಸಿಕ್ಬಿಟ್ರೆ, ಸಿಗಲ್ಲ ನನಗನ್ಸಿದ ಮಟ್ಟಿಗೆ, ಬಟ್ ಸಿಕ್ಕರೆ ಯು ವಿಲ್ ಬಿ ದ ಲಕ್ಕಿಯೆಸ್ಟ್. ದಾವಣಗೆರೆಯಲ್ಲಿ ಅಗೈನ್ ಬೈಪಾಸಿಗೆ ಅಟ್ಯಾಚ್ ಆಗಿರುವಂತಹ ತುಂಗಭದ್ರಾ ಎಕ್ಸ್ಟೆನ್ಷನ್ KHP ಲೇಔಟ್ ಇದು. ಓಕೆ, ಸರ್ಟನ್ಲಿ ಈ 2 ಸೈಟ್ಗಳು ಜಸ್ಟ್ ಬಿಹೈಂಡ್ ಹೈಕೋರ್ಟ್ ಆಗ್ತಾ ಇದೆ, ಇಲ್ಲಿ ದಾವಣಗೆರೆ ಹೆಡ್ ಕೋರ್ಟ್ ಅದ್ರ ಹಿಂದ್ಗಡೆನೇ ಬರುತ್ತೆ. ತುಂಬ ದೊಡ್ಡ ದೊಡ್ಡ ಸೈಟು. ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಸೊ ಇದು ನೋಡಿ, ಇದು ಮೇನ್ ರೋಡಲ್ಲೇ ಇದೆ, ಡಬಲ್ ರೋಡಲ್ಲೇ. ಇವತ್ತಿಗೆ ಹೆವಿ ಅನ್ನಿಸ್ಬೋದು, ಬಟ್ ಲಾಂಗ್ ಟರ್ಮ್ ಯೋಚನೆ ಮಾಡಿ ನೀವೇನಾದರೂ ನೋಡ್ತಾ ಇದ್ರೆ, ಈ ಥರ KHP ಲೇಔಟಲ್ಲಿ ಬೈಪಾಸ್ ಪಕ್ಕದಲ್ಲಿ ಇರೋದು ಇಟ್ಸ್ ಅ ಬ್ಯೂಟಿಫುಲ್, ನಿಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆ. ಓಕೆ, ಸೊ ಹೆಬ್ರೆದನ್ನು ನೋಡ್ಕೊಂಡು ಬಂದ್ಬಿಡೋಣ. ಹೆಬ್ರೆ ತುಂಬ ದೊಡ್ಡ ಥರ ಇದೆ. ಯಾವ ಥರ ಇದನ್ನು ಕೊಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಪ್ಲೀಸ್ ಅಲ್ಲಿ ಹೋದಾಗ ಅಲ್ಲಿ ಲೋಕಲ್ ಕೇಸ್ ವರ್ಕರ್ಗೆ ಫೋನ್ ಮಾಡಿ ನೀಟಾಗಿ ಹೆಂಗೆ ಬರುತ್ತೆ ಮ್ಯಾಪನ್ನು ಡೌನ್ಲೋಡ್ ಮಾಡಿ. KPPಯಲ್ಲಿ ನಾನು ಏನು ತೋರಿಸಿದೆಲ್ಲ ಸಿಕ್ಕೇರಿ ಮ್ಯಾಪ್ ಡೌನ್ಲೋಡ್ ಮಾಡಿ ಅದನ್ನು ನೋಡಿಬಿಟ್ಟು ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಓಕೆ, ಸೊ ಬಂಟ್ವಾಳದಲ್ಲೂ ಕೂಡ ಕೆಲವೊಂದು KHP ಲೇಔಟಲ್ಲಿದೆ. ಎಸ್, ಇದು ನೋಡಿದ್ರೆ ಫುಲ್ ಕಾಡಿದ್ದಂಗಿದೆ, ಬಟ್ ಅಲ್ಲಿ ಲೋಕಲ್ ಮನೆಗಳೆಲ್ಲ ಇದೆ. ನೀವು ಇಲ್ಲೆಲ್ಲ ಹೋಗಿ ರಿಯಲ್ ಎಸ್ಟೇಟ್ ಯಾವ ರೀತಿ ಇದೆ ಅದನ್ನೆಲ್ಲ ಮಾಡಿ ತೊಗೋಬೋದು. 133 ಸೈಟ್ ನಂಬರ್ ಅಂತೂ ಮೇನ್ ರೋಡಲ್ಲೇ ಇದೆ, ಈ ಥರ ಆಡ್ ಸೈಟು. ನೋಡಿ, ಅಲ್ಲಿ ಏನಾದರೂ ಕಮರ್ಷಿಯಲ್ ಪೊಟೆನ್ಷಿಯಲ್ ಇದ್ದರೆ ಅದನ್ನು ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕೆಳಗೆ ಬಂದರೆ ವಿ ಹ್ಯಾವ್ ಚಾಮರಾಜನಗರ ತೆರಕಾಣಾಂಬಿ. ಇದು ಲಾಸ್ಟ್ ಟೈಮು ಬಂದಿತ್ತು, ತುಂಬ ಜನ ತೊಗೊಂಡಿದ್ದಾರೆ. ಐ ಥಿಂಕ್ ಪಾರ್ಟಿಸಿಪೇಷನ್ ಲೆಸ್ ಇತ್ತು, ತುಂಬ ಜನ ಸೈಟ್ ಹೋಗಿಲ್ಲ. ವೆರಿ ವೆರಿ ನೈಸ್ ಆ್ಯಂಡ್ ವೆಲ್ ಅಟ್ಯಾಚ್ ಟು ಸಿಟಿ. ಮೇನ್ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಇರುವಂಥ ಲೇಔಟು, ಕೆರೆ ಪಕ್ಕದಲ್ಲೂ ಇದೆ. ದೆರ್ ಇಸ್ ನೋ ಮಚ್ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಪ್ರೈಸ್ಗೆ ದಿಸ್ ಇಸ್ ಲೋಯೆಸ್ಟ್ ಪ್ರೈಸ್. ಐ ಥಿಂಕ್ 470 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಇಷ್ಟೊಂದು ಮನೆ ಇರುವಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಸ್ಪೆಷಲಿ ಈ ಊರಲ್ಲಿ ಸಿಗ್ತಾ ಇದೆ ಅಂದರೆ ಅಲ್ಲಿ ಲೋಕಲ್ ಅವರಿಗೆ ಐ ಥಿಂಕ್ ಒಳ್ಳೆಯದೇ ಅನ್ಕೋತೀನಿ. ನಂಜನಗೂಡು ಎಗೇನ್ 1800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಏನೋ ಇದೆ. ಬಟ್ ಇದು ಎಲ್ಲಿ ಬರುತ್ತೆ, ನಾವೇನು ಟೆಂಪಲ್ಗೆ ಏನು ಲೆಫ್ಟ್ ತೊಗೊತೀವಲ್ವಾ, ಆ ಟೆಂಪಲ್ಗೆ ಹೋಗಬೇಕಾದ್ರೇ ಅದರ ಆಪೋಸಿಟ್ ಬರುವಂತಹ ಲೇಔಟ್ ಇದು. ಓಕೆ, ಆಲ್ರೆಡಿ ನೋಡಿ ತುಂಬ ಹೋಗ್ಬಿಟ್ಟಿದೆ, ಇದರಲ್ಲಿ ಏನು ಮಾತಾಡೋದು ಏನೇ ಇಲ್ಲ. ನೀವು ಅಲ್ಲಿ ಹೋಗಿ ಕೇಳಿದ್ರೆ 2,500 ರೂಪಾಯಿ ಹೇಳ್ತಾರೆ ನನಗೆ ಅನಿಸಿದ ಮಟ್ಟಿಗೆ. ಈ ಥರ ಈ ಥರ ಏರಿಯಾದಲ್ಲಿ ಚಾಮಲಾಪುರ ಈ ಏರಿಯಾದಲ್ಲಿ ನಂಜನಗೂಡು ಸಿಟಿಗೆ ಹತ್ತಿರವಾಗಿರೋ ಈ ಚಾಮಲಾಪುರ ಲೇಔಟಲ್ಲಿ ಐ ಥಿಂಕ್ ವೆರಿ ಡೀಸೆಂಟ್ ಅನ್ಕೊತೀನಿ ಲೋಕಲ್ ಅವ್ರಿಗೆ. ಕೆಂಚನಗೂಡು 2-3 ವರ್ಷದಿಂದ ಬರ್ತಾನೆ ಇದೆ. ಈ ಸಲ ಏನಾಗಿದೆ ಅಂದರೆ, ಈ ಉಳಿದಿರೋ ಕೊನೆ ಸೈಟ್ಗಳನ್ನ ಮೇನ್ ರೋಡಿಂದ ನೀವು ಈ ಸೈಟ್ ಮುಟ್ಬೇಕಂದ್ರೆ 1 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ಅಷ್ಟು ದೂರದಲ್ಲಿವೆ ಇವೆಲ್ಲ. ಒಳ್ಳೊಳ್ಳೆ ಕಾರ್ನರ್ ಸೈಟು, ಕೊನೆ ಸೈಟ್ಗಳು. ಓಕೆ, ಸೊ ಬಿಗ್ ಬಜೆಟ್ ಇರುತ್ತೆ, ನಂಬರ್ಸ್ ಆರ್ ವೆರಿ ಬಿಗ್. ಯಾಕಂದರೆ HIG MIG ಇದೆಯಲ್ಲ, 1,500 ಅಡಿ 2,000 ಅಡಿ ಈ ಥರ ಎಲ್ಲ ಇರೋದ್ರಿಂದ ಮಾಡಿ. ಬಟ್ ಇಫ್ ಯು ಸಿ, ಈ ಲೇಔಟ್ ದಾಟಿದ ಮೇಲೂ ರಿಯಲ್ ಎಸ್ಟೇಟ್ ಇದೆ, ಲೇಔಟ್ಸ್ ಇದೆ. ಸೊ ಇಲ್ಲೂ ಮನೆಗಳು ಲೇಔಟ್ಸ್ ಇದೆ. ಓಕೆ, ಇಲ್ಲೂ ಲೇಔಟ್ಸ್ ಇದೆ, ತುಂಬ ಬೆಳೀತಾ ಇದೆ. ಓಕೆ, ಮೈಸೂರು STT ರಿಂಗ್ ರೋಡ್ ಏನೋ ಇದಕ್ಕೆ ಟಚ್ ಆಗ್ಬೋದು ಅಂತ ಹೇಳ್ತಾರೆ ಅಲ್ಲೆಲ್ಲ. ಬಟ್ ಇಫ್ ಯು ಆರ್ ಶೋರ್ ಅಬೌಟ್ ದಾಟ್, ಅದೊಂದು ನಿಮಗೆ ರೀಸನ್ ಆಗಿದ್ದರೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಹೋಗ್ಬೋದು ಮೈಸೂರು. ಬಟ್ ಮೈಸೂರಲ್ಲಿ ಜಾಸ್ತಿ ಬೆಳೀತಾ ಇರೋದು ವೆಸ್ಟಿಗೆ, ಈ ಇಳವಾಲ, KRS ಬ್ಯಾಕ್ ವಾಟ್ರು. ನೀವೇನಾದರೂ ಇಳವಾಲ KHP ಲೇಔಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಂಗೆ ಕಾಲ್ ಮಾಡಿ. ಐ ಹ್ಯಾವ್ ಮಲ್ಟಿಪಲ್ ಗುಡ್ ಆಪ್ಷನ್ ದೇರ್. ಹೌಸ್ 1-2 ಮನೆ ಖಾಲಿ ಇದೆ, ಮನೆ ಸೇಲ್ಗಿದೆ,
ಒಂದು 10-15 ಸೈಟ್ ಸೇಲ್ಗೂ ಇದೆ. ಓಕೆ, ನಮಗೆ ಲೋಕಲಾಗಿ ತುಂಬ ಪರಿಚಯ ಇದ್ದಾರೆ ಅಲ್ಲಿ. ಐ ಕ್ಯಾನ್ ಹೆಲ್ಪ್ ವಿತ್ ದ ರೈಟ್ ಕಾಂಟ್ಯಾಕ್ಟ್. ಓನ್ಲಿ ಫಾರ್ ಇಳುವಾಲ, ಮೈಸೂರಲ್ಲಿ ಇಳುವಾರ KHP ಲೇಔಟ್. ಈ ಲೇಔಟಿಗೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಈಗೇನು ಕಾಣ್ತಾ ಇದೆಯಲ್ಲ, ಸಿದ್ದೇಶ್ವರ ಫಾರ್ಮು, ಇವೆಲ್ಲ ಫೇಸ್ 1. ಇದು ಬ್ಲಾಕ್ 1. ಈ ಬ್ಲಾಕ್ 1ಅಲ್ಲೇ 2 ಮನೆ ಕಾಲಿಗಿದೆ, ಸೇಲ್ಗಿದೆ. ಈ ಸೆಕೆಂಡ್ ಹೌಸ್ ಮತ್ತು ಈ ಹೌಸ್, ಅಲ್ಲ ಸಾರಿ, ಈ ಹೌಸ್. ನಾನು ಹೆಂಗೆ ಕರ್ಸತ್ತೋ ಈ ಪಾರ್ಕ್ ಎದುರುಗಡೆ ಇವೆಲ್ಲ ಸೇಲ್ಗಿದೆ. ನನಗೆ ಕಾಲ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಇವೆಲ್ಲ ಓಪನ್ ಮಾರ್ಕೆಟ್ ಡೀಲ್ಗಳು. ಬಟ್ KRS ಬ್ಯಾಕ್ ವಾಟರ್ಗೆ ತುಂಬ ಹತ್ತಿರ. ಈ ಕೊನೆ ಬ್ಲಾಕ್ 3ಇಂದ ಒಂದು 2 ಕಿಲೋಮೀಟರ್ಲೆ ಬ್ಯಾಕ್ ವಾಟರ್ ಟಚ್ ಆಗಿಬಿಡ್ತೀರಾ. ಅಂದರೆ ಎವ್ರಿ ಡೇ ಯು ಕ್ಯಾನ್ ಗೋ ವಾಕಿಂಗ್. ಆ ಥರ ಲೇಔಟ್ ಇದು. ವೆಲ್ ಪ್ಲಾನ್ ಲೇಔಟ್. ಫ್ಯೂಚರಲ್ಲಿ ವಿಜಯನಗರ ಆದರೂ ಆಗ್ಬೋದು ಇದು. ಬಿಕಾಸ್ ಆಫ್ ಇಟ್ ಇಸ್ ಲೈಕ್ ಔಟ್ಸ್ಕರ್ಟ್ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ನೀವು ಆ ಲೇಔಟ್ಗೆ ಹೋಗ್ಬೇಕಂದ್ರೆ 18 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಓಕೆ, ಔಟರ್ ರಿಂಗ್ ರೋಡ್ ದಾಟಿ, ಇಳುವಾಳ ದಾಟಿ, ಆಮೇಲೆ ನಾಳೆ ಎಕ್ಸ್ಪ್ರೆಸ್ ಹೈವೇ ಇಲ್ಲೇ ಬರುತ್ತೆ, ತೋರಿಸ್ತೀನಿ ನೋಡಿ. ಈ ಎಂಟೈರ್ ಲೇಔಟ್ ಏನಿದೆಯಲ್ಲ, ಇಲ್ಲಿಂದ ನಾನೇನು ಕರ್ಸರ್ ತೋರಿಸ್ತಾ, ಇದೆಲ್ಲ ಕರ್ಸರ್ ಅಬ್ಸರ್ವ್ ಮಾಡಿ. ಇಲ್ಲಿವರೆಗೂ ಬ್ಲಾಕ್ 1. ಇಲ್ಲಿಂದ ಈ ಲಕ್ಷ್ಮೀ ಪ್ರಿಯಾ ಮೇಕಪ್ ಸ್ಟುಡಿಯೋ ಇದೆಯಲ್ಲ, ಇದೆಲ್ಲ ಸುತ್ತ ಬರೋದು ಬ್ಲಾಕ್ 2. ಇಲ್ಲಿಂದ ರೈಟಿಗೆ ಬಂದಮೇಲೆ ಇದೆ ಎಲ್ಚನಹಳ್ಳಿ, ಈ ಬೋರ್ಡ್ ಲೆಫ್ಟ್ ಏನು ಮನೆ ಇದೆಯಲ್ಲ, ಇದೆಲ್ಲ ಬ್ಲಾಕ್ 3. ಓಕೆ, ಬ್ಲಾಕ್ 3 ಬಂದುಬಿಟ್ಟು ಎಂಟ್ರೆನ್ಸ್ ಇಲ್ಲಿದೆ ನೋಡಿ, ಇದು ಬ್ಲಾಕ್ 3 ಎಂಟ್ರೆನ್ಸ್. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಐ ವಿಲ್ ಶೋ ಯು ಸಮಥಿಂಗ್. ನೀವು ಬ್ಲಾಕ್ 3 ಎಕ್ಸಿಟ್ ಆಗಿ ಈ ರೋಡಿಗೆ ಬರ್ತೀರಾ. ಈ ರೋಡಿಂದ ಬಂದ ತಕ್ಷಣ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ಅ ಮಾರ್ಕಿಂಗ್ ಫಾರ್ ಎಕ್ಸ್ಪ್ರೆಸ್ ಹೈವೇ. ಈಗೇನು ನಮ್ಮದು ಬೆಂಗಳೂರು ಟು ಮೈಸೂರು ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ನಿಮ್ಗೆ ಇದನ್ನು ಒಂದು ಸ್ವಲ್ಪ ನೀಟಾಗಿ ತೋರಿಸ್ಬಿಡ್ತೀನಿ. ಮೈಸೂರಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ನನಗೆ. ಓಕೆ, ಸೊ ಇದು ಈ ಆಪ್ಷನಲ್ಲಿ ಬಂದಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಇದು ಫೇಸ್ 1 ಇಲ್ಲಿವರೆಗೂ. ಓಕೆ, ಇದು ಫೇಸ್ 2 ಇಲ್ಲಿ, ಇದು ಫೇಸ್ 3. ಮಾರ್ಕಿಂಗ್ ಮಾಡಬೇಕಂದ್ರೆ ಇದು ಬ್ಲಾಕ್ 1 ಅಂತ ಹೇಳ್ತಾರೆ. ಈ ಆರೆಂಜಲ್ಲೆಲ್ಲ ಏನು ಮಾಡಿದ್ದೀನಲ್ವ, ನಿಮಗೆ ಎಲ್ಲೋ ಅಲ್ಲಿ ಮಾಡ್ತೀನಲ್ವ, ಇದು ಬ್ಲಾಕ್ 2. ಓಕೆ, ನಾನು ನಿಮಗೆ ರೆಡ್ಡಲ್ಲಿ ಬ್ಲೂ ಅಲ್ಲಿ ಮಾಡ್ತೀನಲ್ವ, ಇದೆಲ್ಲ ಬ್ಲಾಕ್ 3. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಬಟ್ ಇದು ಬ್ಲಾಕ್ 1 ಬ್ಲಾಕ್ 3. ಓಕೆ, ಸೊ ನೀವು ಈ ಏನು ಬ್ರೌನ್ ಕಲರ್ ಹೈಲೈಟ್ ಮಾಡ್ತೀನಲ್ವಾ, ಇದು ಎಕ್ಸ್ಪ್ರೆಸ್ ಹೈವೇ ಮಾರ್ಕಿಂಗ್. ಇದು ಇಲ್ಲೇ ಬರುತ್ತೆ. ಇಟ್ಸ್ ಆಲ್ರೆಡಿ ಮಾರ್ಕಿಂಗ್ ಇಸ್ ಡನ್. ನಾನು ಪರ್ಸನಲ್ ಕೂಡ ನೋಡಿದ್ದೀನಿ, ಗೂಗಲ್ ಕೂಡ ವಿಸಿಬಲ್ ಇದೆ. ಓಕೆ, ಸೊ ಇಲ್ಲಿ ಏನು ಇದು ಸ್ವಲ್ಪ ಕ್ರಾಸ್ ಆಗಿದೆಯಲ್ಲ, ಇಲ್ಲೊಂದು ಫ್ಲೈಓವರ್ ಬರುತ್ತೆ. ಸೊ ದಟ್ ಈ ರೋಡ್ ಪಾಸ್ ಆಗೋರು ಈ ಕೆಳಗಡೆ ಪಾಸ್ ಆಗ್ತಾರೆ. ಇಲ್ಲಿ ಒಂದು ರ್ಯಾಂಪಿಂಗ್ ಬರುತ್ತೆ. ಓಕೆ, ಇಲ್ಲೆಲ್ಲ ನೀವು ಹೋದರೆ ಅವ್ರು ಹಾಕಿರೋ ಬಾವುಟಗಳು, ಮಾರ್ಕಿಂಗ್ಗಳು ಎಲ್ಲ ಕ್ಲೀನಿಂಗು ಎಲ್ಲ ಆಗಿದೆ. ಓಕೆ, ಅದರಲ್ಲಿ ಏನು ಡೌಟೇ ಇಲ್ಲ. ಈ ಥರ ಪಾಸ್ ಆಗುತ್ತೆ. ಇಲ್ಲಿ ನೋಡಿ, ದಿಸ್ ಇಸ್ ಅ ಮಾರ್ಕಿಂಗ್ ಫಾರ್ ಎಕ್ಸ್ಪ್ರೆಸ್ ಹೈವೇ. ದೇರ್ ಇಸ್ ನೋ ಡೌಟ್. ಇದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೋಬೇಡಿ. ಇಟ್ಸ್ ಆಲ್ರೆಡಿ ಮಾರ್ಕಿಂಗ್ ಫಿಕ್ಸ್ಡ್. ಎಲ್ಲಿ ಹೋಗಬೇಕು ಏನಂತೆಲ್ಲ ಇದೆ. ವಿಸಿಬಲಿ ವಿತ್ ಡಾಕ್ಯುಮೆಂಟ್ ಕೂಡ ರೆಡಿ ಇದೆ. ಓಕೆ, ಬಟ್ ನಾವು ಈ ಲೇಔಟ್ ಮುಂದೆನೇ ಹೋಗ್ತಾ ಇರೋದು ಒಂದು ವಿಚ್ ಇಸ್ ಅ ಗುಡ್ ಥಿಂಗ್. ಈ ಲೇಔಟ್ಗೆ ನಾಳೆ ಇಲ್ಲೇ ಎಕ್ಸ್ಪ್ರೆಸ್ ಹೈವೇ ಇದೆ ಅಂತಂದರೆ ಸರ್ಟನ್ಲಿ ಮೈಸೂರು ವಿಲ್ ಟ್ರೈ ಟು ರೀಚ್ ಇನ್ ಟರ್ಮ್ಸ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಇಲ್ಲಿವರೆಗೂ ಬರುತ್ತೆ. ಓಕೆ, ಸೊ ಈ ಎಲ್ಲ ಪ್ರೈವೇಟ್ ಲೇಔಟ್ಗಳು ಇಲ್ಲಿ ಏನಿದೆಯಲ್ಲ ಇವೆಲ್ಲ ಎದುರಿಸ್ತಾರೆ ನಾಳೆ. ಓಕೆ, ಸಿ ದಿಸ್ ಇಸ್ ಅ ಮಾರ್ಕಿಂಗ್. ಕೆನ್ ಯು ಸಿ ದಿಸ್ ಮಾರ್ಕಿಂಗ್? ಕೆನ್ ಯು ಸಿ ದಿಸ್ ಮಾರ್ಕಿಂಗ್? ಕೆನ್ ಯು ಸಿ ದಿಸ್ ಮಾರ್ಕಿಂಗ್? ಅಂದರೆ ವಿಸಿಬಲ್ ಇದೆ. ಮಾರ್ಕಿಂಗ್ಸ್ ಆರ್ ವೆರಿ ವೆರಿ ವಿಸಿಬಲ್. ಇಲ್ಲಿ ನೋಡಿ, ಇಲ್ಲಿ ಯಾರೋ ಲೇಔಟ್ ಮಾಡಿದ್ದಾರೆ, ಅದು ಹೋಗುತ್ತೆ. ಓಕೆ, ಸಿ ದಿಸ್, ಇಟ್ಸ್ ಅ ಮಾರ್ಕಿಂಗ್ ಫಾರ್ ಎಕ್ಸ್ಪ್ರೆಸ್ ಹೈವೇ. ಸೊ ಇನ್ನೊಂದು 4-5 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಇನ್ನೂ ವಿಸಿಬಲ್ ಇದೆ ನೋಡಿ. ಸೊ ಇಲ್ಲಿ ಯಾಕೆ ಹಿಂಗೆ ಕಾಣ್ತಾ ಇದೆ ಅಂತಂದರೆ ಇಲ್ಲೆಲ್ಲ ಈ ಇದೆಲ್ಲ ಇತ್ತು, ಗೌರ್ಮೆಂಟ್ ಜಾಗ ಅನ್ಕೊಂತೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಓಕೆ, ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಓಕೆ, ಇಲ್ಲಿ ಒಂದು ರ್ಯಾಂಪ್ ಬರುತ್ತೆ ಅನ್ಕೊಂತೀನಿ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಇಟ್ ಇಸ್ ಸ್ಟಿಲ್ ಇಲ್ಲೊಂದು ರ್ಯಾಂಪ್ ಏನೋ ಬರುತ್ತೆ ನೋಡಿ, ಈ ರೋಡ್ ಪಾಸ್ ಆಗೋರಿಗೆ. ದಿಸ್ ಇಸ್ ಅ ಪ್ಯೂರ್ ಎವಿಡೆಂಟ್. ಓಕೆ, ಸೊ ಇಟ್ ಪ್ರೂವ್ಸ್ ದಟ್ ಈ ಲೇಔಟ್ ಎದುರುಗಡೆ ಹೋಗುತ್ತೆ. ಬನ್ನಿ, ಇಲ್ಲಿ ಯಾರಾದರೂ ಹಾಕೋರಿದ್ರೆ, ಬಟ್ ದೆರ್ ಇಸ್ ಅ ಸಮ್ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನೀವು ಬೇಕಂದರೆ ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿ ಡೀಟೇಲಾಗಿ ಮಾತಾಡ್ತೀನಿ. ಯಾಕಂದರೆ ಅಲ್ಲಿ ತೋರಿಸ್ಲಿಕ್ಕೆ ಹೋಗ್ಬೇಕಂದ್ರೆ ಫಸ್ಟೇ ನಾವು ಇನ್ಫಾರ್ಮ್ ಮಾಡಿ ಎಲ್ಲ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಟಾಕ್ ಟು ಮೀ ಆನ್ ದಟ್ ವೆಲ್ ಆ್ಯಂಡ್ ಬಿಫೋರ್. ಓಕೆ, ಸೊ ನೆಕ್ಸ್ಟ್ ಗೋ ಬ್ಯಾಕ್ ಟು, ಐ ಥಿಂಕ್ ವಿ ಆರ್ ಡನ್ ಎವ್ರಿಥಿಂಗ್.
ಚಾಮರಾಜಪೇಟೆ, ಇದು ತುಂಬ ಹಿಂದ್ಗಡೆ ಇದೆ, ಮೇನ್ ರೋಡಲ್ಲಿ ಗುಡ್ಡದ ಪಕ್ಕದಲ್ಲಿದೆ. ಐ ಥಿಂಕ್ ಲೋಕಲ್ ಅವ್ರಿಗೆ ಮಾತ್ರ ಬೆಸ್ಟ್ ಇದು. ಇನ್ವೆಸ್ಟ್ಮೆಂಟ್ ಅಂತೇನು ಯಾರು ಏನು ತಲೆಗೆಡಿಸ್ಕೊಡ್ಬೇಕು, ಇಲ್ಲಿ ಲೋಕಲ್ ಅವ್ರು ಹಾಕ್ಬಿಟ್ಟು ತೊಗೊಳ್ಳಿ ಅಂತ ನನ್ನ ಅನಿಸಿಕೆ. ಬಟ್ ಸುತ್ತಮುತ್ತ ಇರೋರು ಲೈಕ್ ಚಾಮರಾಜಪೇಟೆ, KR ಪೇಟೆ, ಓಕೆ, ಕೃಷ್ಣರಾಜಪೇಟೆ, ಅಲ್ಲಿವರೆಗೆ ಇದು ಒಳ್ಳೆ ಜಾಗನೇ, ಮಂಡ್ಯದವ್ರಿಗೆಲ್ಲ. ಸೊ ಅದು ಬಿಟ್ಟರೆ ತುಮಕೂರು, ಗೂಳೂರು ಅಗೈನ್ ಇಂಡೀಡ್ ಎ ಗ್ರೇಟ್ ಲೊಕೇಶನ್. ಓಕೆ, ಬೆಸ್ಟ್ ಥಿಂಗ್ ಗೂಳೂರ್ದು ಏನು ಅಂತಂದರೆ, ಈಗ ನ್ಯೂ ಏರ್ಪೋರ್ಟ್ ಬಗ್ಗೆ ತುಂಬ ತಲೆಗೆಡಿಸ್ಕೊತಾ ಇದ್ದಾರೆ. ಜಸ್ಟ್ ಅಬ್ಸರ್ವ್ ದಿಸ್. ಓಕೆ, ಸಿಟಿ ಸೆಂಟರಿಂದ, ಬಸ್ ಸ್ಟ್ಯಾಂಡಿಂದ ನೀವು ಇಲ್ಲಿಗೆ ಬರಬೇಕಂದ್ರೆ ಲೆಸ್ ದೆನ್ 6 ಕಿಲೋಮೀಟರ್ ಇದೆ. ಓಕೆ, ಸರಸ್ವತಿಪುರಂ ಏನು ಔಟರ್ ರಿಂಗ್ ರೋಡ್ ಇದೆಯಲ್ಲ, ಇದಕ್ಕೇನೋ ಸಿಗ್ನಲ್ ಅಂತ ಹೇಳ್ತಾರೆ. ಮಹರ್ಷಿ ವಾಲ್ಮೀಕಿ ಅಂದರೆ SIT ಕಾಲೇಜ್ಗೆ ನಾವು ದಾಟದ ಮೇಲೆ ಬರುತ್ತೆ. SIT ಕಾಲೇಜಲ್ಲಿದೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಈ ಜಂಕ್ಷನಿಂದ ನೀವು ಗೂಳೂರು ಬರಬೇಕಂದ್ರೆ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಸೊ ಗೂಳೂರು ಊರು ದಾಟಿದ ತಕ್ಷಣ ಲೆಫ್ಟಲ್ಲಿ ಬರೋದೇ ಇದು. ಓಕೆ, ಗೂಳೂರು ದಾಟಿ ಇನ್ನೊಂದು 2 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ತುಮಕೂರ್ದು ಏನೋ STT ರಿಂಗ್ ರೋಡ್ ಏನೋ ಮಾಡ್ಬೇಕಂತೇನೋ ಪ್ಲಾನಲ್ಲಿದೆ ಅಂತ ಅಂದ್ಕೊಂಡೆ. ಅದನ್ನೆಲ್ಲ ಮಾಡಿದ್ರೆ ಈ ಗೂಳೂರೆಲ್ಲ ಸಿಟಿ ಲಿಮಿಟ್ಸಲ್ಲೇ ಬಂದ್ಬಿಡುತ್ತೆ. ಓಕೆ, ಈ ಗೂಳೂರಲ್ಲೂ ಕೂಡ ನನ್ನೊಂದು 30-50 ಸೈಟ್ ಸೇಲಿಗಿದೆ. ಅದು ಎಕ್ಸಾಕ್ಟ್ಲಿ ಎಲ್ಲ ಅಂತ ಹೇಳ್ಬಿಡ್ತೀನಿ ನೋಡಿ. ಓಕೆ, ಸೊ ಬಟ್ ಈ ಸಲ ಗೂಳೂರಲ್ಲಿ ತುಂಬ ದೊಡ್ಡ ದೊಡ್ಡ ಸೈಟ್ ಇದೆ. ಓಕೆ, ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ಒಳ್ಳೊಳ್ಳೆ ಕಮರ್ಷಿಯಲ್ ಬರುವಂಥ ಸೈಟ್ಗಳಿದೆ. ಬಟ್ ಇಲ್ಲೆಲ್ಲ ಎಷ್ಟು ಕಮರ್ಷಿಯಲ್ ಆಗ್ತಾರೋ ಐ ಆಮ್ ನಾಟ್ ಶ್ಯೂರ್, ಬಟ್ ಒಂದು ಲೆವೆಲ್ಲಿಗೆ ಓಕೆ. ಓಕೆ, ಸೊ ಈ ಸೈಟ್ ನಂಬರ್ ಏನು 33 ನೋಡ್ತಾ ಇದ್ದೀರಲ್ವಾ? ಸೊ 33 ಸೈಟ್ ಜಸ್ಟ್ ಆಪೋಸಿಟ್ ಇಲ್ಲೊಂದು ಸೈಟ್ ಇದೆ. ಸಾರಿ ಎಲ್ಲೋ ಕಲರ್ ಮಾಡ್ತೀನಿ. ಇಲ್ಲೊಂದು 3050 ನಾರ್ತ್ ಫೇಸಿಂಗ್ ಸೈಟ್ ಇದೆ. ಪ್ರೈಸ್ ಓನ್ಲಿ 2200 rupees. ನೀವೇನಾದ್ರೂ ಇದು ನೋಡೋಕೆ ಹೋಗಿ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಇದನ್ನು 68 ಸೈಟ್ ನಂಬರ್ ನೋಡ್ಕೊಂಡು ಬಂದ್ಬಿಡಿ. ಇವೆಲ್ಲ ಸಿಗಲಿಲ್ಲ ಅಂದರೆ ಐ ಕ್ಯಾನ್ ಹೆಲ್ಪ್ ಯು ವಿತ್ ದ ಸೇಮ್ ರೈಟ್. ಸೊ ಇದು ಗೂಳೂರು. ನೆಕ್ಸ್ಟ್ ನಮಗೆ ಬರೋದೇ ಬೆಂಗಳೂರು, ಸೂರ್ಯನಗರ ಫೇಸ್ 2 ಆ್ಯಂಡ್ ಫೇಸ್ 3. ವೆರಿ ವೆರಿ ಡಿಮ್ಯಾಂಡಿಂಗ್. ನಿಮ್ಗೆ ಇಲ್ಲಿ 4000 ಸಿಕ್ಕರೆ ಪುಣ್ಯ, 4500ಕ್ಕೆ ಗುಡ್. ಇಲ್ಲೆಲ್ಲ ಲಾಸ್ಟ್ ಟೈಮೆಲ್ಲ 5000, 5500 ಎಲ್ಲ ಹೋಗ್ಬಿಟ್ಟಿದೆ. ತುಂಬ ಆಡ್ ಸೈಟ್ಸ್ ಎಲ್ಲ ಇದೆ ಸರ್ಕಲಲ್ಲಿ. ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ಓಕೆ, ನಂಬರ್ಸ್ ಕಮ್ಮಿ ಇದೆ. ಇಫ್ ಯು ಆರ್ ಬೇಸಿಕ್ ಪ್ರೈಸಸ್ ಸಿಗುತ್ತೆ ಅಂತ ಅಟೆಂಡ್ ಮಾಡೋಂಗಿದ್ರೆ ಸಿಗೋದು ಕಷ್ಟ. ಬಟ್ ಒಂದು ಕಾಂಪಿಟೇಷನ್ ಇಲ್ಲಂತೂ ಇದ್ದೇ ಇರುತ್ತೆ. ಬಿಕಾಸ್ ಅಗೈನ್ ನಂಬರ್ಸ್ ಆರ್ ಕಮ್ಮಿ. ಪ್ರತಿ ಆಪ್ಷನ್ಗೂ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾನೇ ಇದೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನಿಮಗೆ ಬೇಸಿಕ್ ಪ್ರೈಸಸ್ ಸಿಕ್ಕರೆ ಈ ಸಲ ಯು ಆರ್ ಲೈಕ್ ಟೂ ಲಕ್ಕಿ ನನ್ನ ಪ್ರಕಾರ. ಓಕೆ, ಸೊ ಇದೇ ಇದರಲ್ಲಿ ಕೂಡ ಒಂದು 30-40 ಕಾರ್ನರ್ ಸೈಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಲ್ಲ, 30-40 ಆಡ್ KHB ಕಾರ್ನರ್ ಸೈಟ್ ಸೇಲ್ ಇನ್ ಸೂರ್ಯನಗರ ಫೇಸ್ 3. 5000 rupees ಸ್ಕ್ವೇರ್ ಫೀಟ್. ಸೈಟ್ ನಂಬರ್ ಬ್ಲಾಕ್ 2 ಅಲ್ಲಿ ಬರುತ್ತೆ. 5111 ಬ್ಲಾಕ್ 1 ಅಲ್ಲಿ ಬರುತ್ತೆ. 5111. ನೀವು ಇದು ವಿಡಿಯೋ ನೋಡಿ, ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಸೊ ಐ ಥಿಂಕ್ ಐ ಹ್ಯಾವ್ ರಿವ್ಯೂಡ್ ಎವ್ರಿಥಿಂಗ್. ಓಕೆ, 150 ಸೈಟು, ಕೆಲವೊಂದು ಗುಡ್, ಕೆಲವೊಂದು ಓಕೆ, ಕೆಲವೊಂದು ವೆರಿ ಡೀಸೆಂಟ್. ಲೈಕ್ ಫಾರ್ ಎಕ್ಸಾಂಪಲ್ ನಂಜನಗೂಡು, ಚಾಮಲಾಪುರ ಎಲ್ಲ ಪ್ರೈಸ್ ಹೈ ಅನ್ಕೊತೀನಿ. ಬಟ್ ಅದರ್ ದ್ಯಾನ್ ದಟ್ ಬೆಂಗಳೂರು 3300 ಆರ್ 3200 ಇಸ್ ವೆರಿ ಬೇಸಿಕ್ ಮಾರ್ಕೆಟ್ ರೇಟ್ ಎಲ್ಲ ಕಂಪೇರ್ ಮಾಡಿದ್ರೆ. ಸೊ ಅದರ್ ಡಿಸ್ಟ್ರಿಕ್ಸ್ ಆರ್ ದಾವಣಗೆರೆಲ್ಲ ಡೀಸೆಂಟ್ ಇದ್ದರೂ ಒಂದೊಂದು ದೊಡ್ಡ ಸೈಟ್ ಇದೆ. ಸ್ವಲ್ಪ ಆ ಥರ ವ್ಯೂ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡೋಗಿ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ಕನ್ಸಲ್ಟೇಷನ್ ಆಗಲಿ, ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಸ್ವಲ್ಪ ನಿಮ್ಮ ಕ್ವಶನ್ಸ್ ಇದ್ದರೆ ಐ ವಿಲ್ ಗಿವ್ ಯು ಫ್ರೀ ಕನ್ಸಲ್ಟೇಷನ್. ತೊಗೊಂಡು ನೀವು ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ. ಇನ್ ಡೆಪ್ತ್ ಅನಾಲಿಸಿಸು, ಲಾಸ್ಟ್ ಟೈಮ್ ಏನಾಗಿತ್ತು, ಯಾವ್ದು ಹೋದರೆ ಬೆಸ್ಟು, ಇನ್ವೆಸ್ಟ್ಮೆಂಟಿಗೆ ಯಾವ್ದು ಬೆಸ್ಟು, ಈ ಥರ ಏನಾದರೂ ಇನ್ ಡೆಪ್ತ್ ಬೇಕಂದರೆ ಕಾಲ್ ಮಿ ಬ್ಯಾಕ್. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದರೆ ವಾಟ್ ಇಸ್ ಮಿಸ್ಡ್, ಏನಾದರೂ ಮಿಸ್ ಆಗಿದ್ರೆ, ಏನಾದರೂ ಮಿಸ್ ಮಾಡಿದರೆ ಪಾಯಿಂಟ್ಸ್ನ ಕ್ವಶನ್ ಕೇಳಿ. ಹಾಗೆ ಒಂದು ಲೈಕ್, ಶೇರ್ ನಿಮ್ಮ ಕಡೆಯಿಂದ ಇರಲಿ. ಥ್ಯಾಂಕ್ ಯು.